ಗೈಸ್ ನಮ್ಮ ಮನೆಗೆ ಅದು ಹೊಸ ಹುಡುಗಿ ಬಂದಿಲ್ಲ ಗೈಸ್. ಅಪ್ಪಂದ್ರಿಗೆ ಹೆಣ್ಮಕ್ಳ ಮೇಲೆ ಆಸೆ ಜಾಸ್ತಿ, ಅಮ್ಮಂದ್ರಿಗೆ ಗಂಡ್ ಮಕ್ಳ ಮೇಲೆ ಆಸೆ ಜಾಸ್ತಿ ಅಂತಾರೆ. ಯಾಕೆ ಅಂತ ಹೇಳು. ಬಟ್ ಓಡೋಗಿ ಏನೋ ಮದುವೆ ಆದ್ರೆ ನೋಡ್ರಿ ಇವೆಲ್ಲ ಕಳ್ಕೊಬೇಕಾಗತ್ತೆ. ಸೊ ಈ ತರ ಅಸೆಂಬ್ಲಿ ಮಾಡೋದಕ್ಕೆ 100 ರೂಪಾಯಿ ಕೊಡ್ಬೇಕಿತ್ತಂತೆ. ಸೊ ಕಾಲ ಕೆಳಗಡೆ ಅವ್ರು ಕೊಟ್ಟಿ ಮುಂದೆ ಅವ್ನು ನಡಿಬೇಕು ಗೈಸ್. ಆ ನೇತ್ರಾಣಿ ಐಲ್ಯಾಂಡ್ ಅಲ್ಲಿ ಸ್ಕೂಬಾ ಡೈವಿಂಗ್ ಲಾಂಚ್ ಮಾಡಿದೀವಿ. ಆಸೆ ಇದೆ ತಪ್ಪ. ಇದು ಬೆನ್ನು ಈ ಕಡೆ ಮಕ ಮಾಡ್ಸ್ಕೊಂಡು ಕೂತ್ಕೋಬಹುದು, ಹಿಂಗೆ ತಿರ್ಸ್ಕೊಂಡ್ರ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತು ಬ್ಲಾಗ್ ಅಂತ ತಮಿಳಲ್ಲಿ ನೋಡಿದ್ರಾ. ಸೊ ಇವತ್ತು ನಮ್ಮ ಅಕ್ಕ ಏನೋ ಸ್ಪೆಷಲ್ ಆಗಿ ತರಿಸ್ಕೊಳ್ಳೆ ಗೈಸ್. ಸಿಬಿ ಸ್ಟ್ರಾಲ್ ವಾಕರ್ ತಂದಿದ್ದಾಳೆ ಗುಣವಿಗೆ. ಅವನಿಗೆ ಫಸ್ಟ್ ಟೈಮು ಅದ್ರಲ್ಲಿ ಹಾಕ್ಬೇಕು ಮತ್ತೆ ನೆಡ್ಸ್ಬೇಕು ಅಂತ. ಸೊ ಟ್ರೈ ಮಾಡೋಲ್ಲ ನಮ್ಮ ಅಕ್ಕ ಏನೋ ಹೊಸ್ದಾಗೆ. ಯಾಕಂದ್ರೆ ಅವನು ಎದೊಳಲ್ಲ, ಕೂತ್ಕೊಳ್ಳಲ್ಲ, ಬರೀ ಮಲ್ಕೊಂಡೇ ಇರ್ತಾನೆ. ಅದಕ್ಕೇನೆ ಆಕ್ಟಿವಿಟಿ ಕೊಡ್ಬೇಕು ಅವನಿಗೆ ಅಂತ ಅಂದ್ಬಿಟ್ಟು ಅದನ್ನ ತರಿಸಿದಾಳೆ. ಇವಾಗ ಇದು ಅನ್ಬಾಕ್ಸ್ ಮಾಡೋಂಗಿರು. ಗುಂಡ ಇನ್ನು ಮುಂದೆ ನೀನು ಹಿಂಗೆ ಕೂತ್ಕೊಬೇಕು, ನಡಿಬೇಕು, ಮಲ್ಕೊಂಡೇ ಬರ್ಬೇಕೇನಾ? ಅಯ್ಯೋ ನೀವು ಅಮ್ಮ ಏನೋ ತರ್ಸ್ಕೊಂಡು ನೋಡ್ಲಿ ನಿನ್ಗೋಸ್ಕರ. ಆಯ್ ಮಾಮ್ ಇಂಡಿಯಾ, ನಮಸ್ತೆ. ಬ್ಯಾಟಿಂಗ್ ಮಾಡ್ತಿದ್ದೀರಾ ಒಬ್ರೆ ಉಸಿರಿಲ್ದೇನೆ ಪಕ್ಕದಲ್ಲಿ ಕೂತ್ಕೊಂಡು? ಗೈಸ್ ನಮ್ಮ ಊಟ ಮಾಡೋಕ್ರೆ ಮಾತಾಡಲ್ಲ, ಮತ್ತೆ ಪೂಜೆ ಮಾಡೋಕ್ರೆ ಮಾತಾಡಲ್ಲ, ಆಮೇಲೆ ಊಟ ಮಾಡೋಕ್ರೆ ನೀರು ಕುಡಿಯಲ್ಲ. ನಾವಮ್ಮ ಊಟ ಎಲ್ಲ ಆದ್ಮೇಲೆ ನೀರು ಕುಡಿತಾರೆ. ಅಲ್ಲ ಮಮ್ಮಿ ಮದರ್ ಇಂಡಿಯಾ, ಯಾಕೆ ಸೆನ್ಸೆಂಟ್ರಲ್ಲಿ ನೀನು ನೀರು ಕುಡಿಯಲ್ಲ? ಹೋಗದೇ ಇದ್ದು ಸೆನ್ಸೆಂಟ್ರಲ್ಲಿ ನೀರು ಕುಡಿದ್ರೆ ಹೊಟ್ಟೆ ತುಂಬಿಡುತ್ತೆ ಅಂತನಾ? ಅದೇ ಹೊಟ್ಟೆ ತುಂಬಿಡುತ್ತೆ ಅಂತನಾ? ಅರ್ಧ ಗಂಟೆ ಮುಂಚೆ ಕುಡಿಬೇಕು. ಅಲ್ಲ ಏನಕ್ಕೆ ವೈ? ಇನ್ನೂ ಇದೆ ಶಾಸ್ತ್ರ. ಊಟ ಆಗಿ ಅದ್ರಲ್ಲಿ ಏನ್ ಶಾಸ್ತ್ರ ಐತಿದ್ರ? ಊಟಕ್ಕಿಂತ ಮುಂಚೆ ನೀರು ಕುಡಿಬಾರದು ಅಂತ ಏನ್ ಶಾಸ್ತ್ರ ಇದೆಯಾ? ವೈಜ್ಞಾನಿಕವಾಗಿ ಏನು ಸುಮ್ನೆ ಮಾಡಿರೋದಿಲ್ಲ, ಎಲ್ಲ ಕರೆಕ್ಟ್ ಆಗಿ ನೋಡಿ ಮಾಡಿರ್ತಾರೆ. ಅಲ್ಲೇ ಕೊಡಿ, ನಾನು ಬಿಸ್ತೀನಿ. ನೀನ್ ಬಿಚ್ಚ ನಾಳೆ ಆಗಿರ್ತದೆ ಗೈಸ್. ಅದೊಂದು ಕಿತ್ತಾಕೋದಕ್ಕೆ ಒಂದು ಅರ್ಧ ಗಂಟೆ ತಗೊಂತೊಳ್ ಗೈಸ್ಗಳು. ನಮ್ ಗುಂಡಿಗೆ ಹೊಸ ಟೀ ಶರ್ಟ್ಸ್ಗಳು ಬಂದಿದ್ದಾವೆ. ಗುಂಡ ಹೆಂಗಿದೆ ಟೀ ಶರ್ಟ್ಸ್ ನಿಂದು? ಸ್ವಲ್ಪ ದೊಡ್ಡದು ತರ್ಸೆ ಅವ್ನಿಗೆ. ಫೋನ್ ಬಿಡಲ್ಲ, ಸ್ವಲ್ಪ ದೊಡ್ಡದು ತರ್ಸೆ. ಇದು ಅವ್ನ ಹೊಟ್ಟೆ ಮೇಲೆ ಬಟ್ಟೆನೇ ಇರಲ್ಲ ಗೈಸ್ ಅವ್ನಿಗೆ. ಇದು 9 months ಇದು. ನೈಸ್, ಚೆನ್ನಾಗಿದೆ ಕಲರ್. ಈಗ ಈ ಕಲರ್ ಚೆನ್ನಾಗಿದೆ, ಒಂಥರ ಟ್ರೀ. ಓ ನೆಕ್ಸ್ಟ್ ಇವಾಗ ಅವ್ನಿಗೆ 7 months ಕೇಕ್ ಕಟಿಂಗ್ ತರ್ಸಿದ್ಯಾ? ಇಲ್ಲ, ಸುಮ್ಮನೆ ನೋಡಿದೆ, ಕಡಿಮೆ ಸಿಕ್ತು, ಅದಕ್ಕೆ ತರ್ಸಿದೆ. ಪ್ರಶ್ನೆ ಕೇಳ್ತಿದ್ರು, ಉತ್ತರ ಹೇಳ್ಬಿಟ್ಟ. ಏನು? ಅಪ್ಪಂದ್ರಿಗೆ ಹೆಣ್ಮಕ್ಳ ಮೇಲೆ ಆಸೆ ಜಾಸ್ತಿ, ಅಮ್ಮಂದ್ರಿಗೆ ಗಂಡ್ ಮಕ್ಳ ಮೇಲೆ ಆಸೆ ಜಾಸ್ತಿ ಅಂತಾರೆ. ಯಾಕೆ ಅಂತ ಹೇಳ್ಬಿಟ್ಟ. ಅಪ್ಪಂದ್ರಿಗೆ ಹೆಣ್ಮಕ್ಳ ಮೇಲೆ ಜಾಸ್ತಿ ಆಸೆ ಅಂತನಾ? ಯಾಕೆ ಅಂತಂದ್ರೆ ಅವ್ರನ್ನ ಲೈಫ್ ಲಾಂಗ್ ಸಾಕೋ ಅವಶ್ಯಕತೆ ಇರಲ್ಲ. ಅಮ್ಮಂದಿರಿಗೆ ಏನು ಗಂಡ್ ಮಕ್ಳ ಮೇಲೆ ಆಸೆ ಅಂತಂದ್ರೆ ಲೈಫ್ ಲಾಂಗು ಗಂಡ್ ಮಕ್ಳು ಅಮ್ಮನ್ ಸಾಕ್ತಾರೆ ಅಂತ. ಕರೆಕ್ಟ್ ಆಗಿ ಹೇಳಿದ್ನಾ? ಸರ್ ಕ್ಯಾ ಬಾತ್ ಹೈ ಸರ್, ಕ್ಯಾ ಬಾತ್, ಯೇ ಬಾತ್ ಹೈ. ಹೇಳ್ಬಿಟ್ಟ ಕಡೆ. ಕರೆಕ್ಟ್ ಆಗಿ ಹೇಳಿಲ್ವಾ? ಮತ್ತೆ ಇನ್ನೇನಕ್ಕೆ ಗೊತ್ತಿಲ್ಲ ನನಗೆ, ಅದಕ್ಕೆ ನಾನು ಹಿಂದಿನ ಕೇಳಿದ್ದು. ಅದೇ ನನಗ್ ಗೊತ್ತಿರೋದು ಈ ತರ ಸುಮ್ನೆ ಹೇಳ್ದಾಗ ಆಯ್ತು. ಆಮೇಲೆ ತಪ್ಪು ತಿಳ್ಕೊಂಬಿಡ್ರಿ, ಏನೋ ಬಾಯಿ ತಪ್ಪಿಟ್ಟು ಏನೋ ಅನ್ಬಿಡಿದೀನಿ. ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಈ ಒಂದು ಪ್ರಶ್ನೆಗೆ ಉತ್ತರ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ನನ್ನ ಪ್ರಕಾರ ಅದಕ್ಕೆ ಅನ್ಕೋತೀನಿ ಗೈಸ್. ಯಾಕಂದ್ರೆ ಇವಾಗ ಎಲ್ಲ ಅಮ್ಮಂದಿರೂ ಮಗಳ ಮೇಲೆ ಜಾಸ್ತಿ ಪ್ರೀತಿ ಇರ್ತದೆ. ಯಾಕಂದ್ರೆ ಲೈಫ್ ಲಾಂಗ್ ಸಾಕ್ತಾರ, ಜೊತೆಗಿರ್ತಾರೆ ಅಂತ. ಆ ಮಗಳ ಮೇಲೆ ಮಾತ್ರ ಜಾಸ್ತಿ ಪ್ರೀತಿ ಇರಲ್ಲ, ಯಾಕಂದ್ರೆ ಬಿಟ್ಟೋಗ್ಬಿಡ್ತಾಳೆ ಅವಳು ಅಂತ. ಅಪ್ಪನ್ ಬಿಟ್ಟೋಗಲ್ವಾ? ಅಪ್ಪ ಅಪ್ಪನ್ನು ಬಿಟ್ಟೋಗ್ತಾನೆ, ಅಪ್ಪನ ಮೇಲೆ ಮಾತ್ರ ಪ್ರೀತಿ ಇರುತ್ತೆ. ಮತ್ತೆ ಏನಪ್ಪ ಗೊತ್ತಿಲ್ಲ. ಸೊ ಗೈಸ್ ಇವಾಗ ಇದೆ ವಾಕರ್. ಗುಂಡ ನೋಡು ಗುಂಡ, ಕುಶಾನಿಗೆ ಮಾತ್ರ ವಾಕರ್ ಚಿಕ್ಕ ತಗೊಂಬಂದಿದ್ದು, ನಿಂಗೆ ದೊಡ್ಡ ತಗೊಂಡ ನಿಮ್ಮ ಅಮ್ಮ ವಾಕರ್. ಅವಳಿಗೂ ತರಿಸ್ತಿದೆ, ನೀವೇ ಬೇಡ ಅಂದ್ಬಿಟ್ಟು ಅಲ್ಲ ಮನೇಲಿ ಇತ್ತಲ್ವ, ಅದಕ್ಕೆ ಅದನ್ನ ಅಡ್ಜಸ್ಟ್ ಮಾಡಿದ್ವಿ. ಇದನ್ನ ನೋಡೋದಕ್ಕೆ ನಾವು ರಾತ್ರಿ ಎಲ್ಲ ಕೂತ್ಕೊಂಡು ನೋಡೋದು. ಯಾವ್ದ್ರಲ್ಲಿ ಕಮ್ಮಿ ಇದೆ, ಮೀಶೋದಲ್ಲಿ ಹೆಂಗಿದೆ, ಫ್ಲಿಪ್ಕಾರ್ಟ್ ಅಲ್ಲಿ ಹೆಂಗಿದೆ, ಮಿಂತ್ರಾದಲ್ಲಿ ಹೆಂಗಿದೆ, ಪ್ರತಿಯೊಂದು ಕೂತ್ಕೊಂಡು ನೋಡೋ ರಾತ್ರಿ 2 ಗಂಟೆ ನೋಡ್ಬಿಟ್ಟು ಲಾಸ್ಟಿಗೆ ಫಸ್ಟ್ ಕ್ರೈ ಮಾಡಿದೆ. ಚೆನ್ನಾಗೈತೆ. ತೆಗಿ ಗುಂಡನ್ನ ಹಾಕ್ಬಿಡ ನಾನು ಒಡೆ ಇವಾಗ. ಗೈಸ್ ನೋಡಿ ಗೈಸ್, ಗುಂಡ ಹೆಂಗ್ ನೋಡ್ತಾವನೆ ಅದನ್ನೇ ಏನ್ ನೋಡ್ತಾವನೆ. ಚೇನ್ ನಾವು ತರ್ಬಿಟ್ಟೋಳಲ್ಲ, ಏನೋ ಇದು. ನಮ್ಮ ಮನೆಗೆ ಇದೊಂದು ಕಮ್ಮಿ ಇತ್ತು ನೋಡು. ಅಲ್ವಮ್ಮ, ಜಾಗನೇ ಫಸ್ಟ್ ಆಫ್ ಆಲ್ ನಮ್ಮ ಮನೆಯಲ್ಲಿ ಜಾಗನೇ ಇಲ್ಲ ಗೈಸ್ ನಮ್ಮ ಮನೆಯಲ್ಲಿ. ನೆಕ್ಸ್ಟ್ ಮನೆ ಮಾಡಿದ್ರೆ ದೊಡ್ಡ ಮನೆ ಮಾಡು. ಮಾಡ್ಬೇಕು. ಸ್ವಲ್ಪ ಸಾಮಾನ್ ತುಂಬ್ಕೇನು. ಚೈತ್ರನ್ ಕಳ್ಸ್ಬೇಕಾದ್ರೆ ನಾವು ಒಂದ್ ಪೋರ್ಟರ್ ಬುಕ್ ಮಾಡ್ಬೇಕು. ಯಾವ ಸಾಮಾನ್ ತುಂಬ ಕಳ್ಸೋದಕ್ಕೂ ಕುಶಾಲಿ ಒಬ್ಳನ್ನ. ಗುಂಡ ಎದ್ದ ಅವಾಗ ನೋಡೋದಕ್ಕೆ ಅದನ್ನ. ಗುಂಡ ನೋಡೋ ಅದನ್ನ ಹೆಂಗಿದೆ, ಚೆನ್ನಾಗಿದ್ಯಾ? ರಾಜ್ಕುಮಾರ ಚೆನ್ನಾಗಿದೆ ಗುಂಡ, ಚಂದ ಉಂಟಾ? ಅಯ್ಯೋ ಗೈಸ್, ಅವನು ಕೈಯ ಮೇಲೆ ನಿಂತ್ಕೊಳ್ಳೋದಲ್ಲ ಗೈಸ್, ಅವ್ನು ಎಗರಾಡ್ತಾನೆ. ಭಯ ಇಟ್ಕೊಳಕ್ಕೆ ಇವನ್ನ ನೋಡ್ರಿ, ಎಗರಾಡ್ತಾನೆ ಹಂಗೇನೆ.
ಎನ್ನ ನಮ್ಮ ನೋಡ್ರಿ ನಗ್ತಾನ ಗೈಸ್ ಅವನು ಒಂಥರ ಡಿಫ್ರೆಂಟ್ ಮನುಷ್ಯ ನೋಡ್ರಿ ನಮ್ಮ ನೋಡ್ರಿ ನಗ್ತಾನ ಅವನು. ಅಯ್ಯೋ 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 ಇವ್ ನಗ್ತಾನ ಅಳ್ತಾನ ಒಂದು ಗೊತ್ತಾಗಲ್ಲ ಗೈಸ್. ಅಯ್ಯೋ ಅಯ್ಯೋ ಚೈನೀಸ್ ಮಕ್ಕ ತರ ಆಗ್ಬಿಡ್ತದೆ ಇವ್ನು ನಕ್ಕದ್ರೆ ಕಣ್ಮುಂಡು ಇಟ್ಟಿಟ್ಟೆ ಆಗ್ಬಿಡ್ತದೆ ಗೈಸ್. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ತುಟಿ ಕಚ್ಕೊಂಡು ಇಡ್ತಿದ್ದೆ ಗೈಸ್, ಹಿಂಗೆ ಇಡ್ತಿದ್ದೆ. ಇವ್ ನಂಗೆ ತುಟಿ ಕಚ್ತಾನೆ. ತುಟಿ ಕಚ್ಚೋ ಕಚ್ಬೇಕಾದ್ರೆ ತೋರಿಸಿ ತುಟಿ ಕಚ್ಚೋದು ಹೆಂಗೆ ಕಚ್ತಾನೆ ಅಂತ. ಹಿಂಗೆ ಸುಮ್ಮನೆ ಸೈಲೆಂಟಾಗಿ ಯಾವಾಗಲೂ ನೀನು ತೊಡೆ ಮನೆ ಕೂಡ್ಸ್ಕೋಬೇಕು ನಾವು, ಕಾಲು ಓದ್ ನಮಗೆ ಕುತ್ಕೊಂಡು ನೋಡಿ ಆ ಕಡೆ ಈ ಕಡೆ ಹೆಂಗಿದೆ ಅಂತ. ಸೊ ಈ ಥರ ವೀಲ್ ಕೊಟ್ಟಿರ್ತಾರೆ, ಆ ವೀಲ್ನ ಎಲ್ಲದಕ್ಕೂ ಹಿಂಗೆ ಫಿಕ್ಸ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ವೀಲ್ಸ್ ಎಲ್ಲ ಫಿಕ್ಸ್ ಮಾಡಾಯ್ತು, ತಿರ್ಸಿವಾಗ ಅದನ್ನ ಇವಾಗ ಅದ್ರೊಳಗಡೆ ಇದಾಕ್ಬೇಕು. ಸೊ ಇದು ಅವನಿಗೆ ಸಪೋರ್ಟ್ ಕೊಡೋದಕ್ಕೆ, ಕಾಲು ಆ ಕಡೆ ಈ ಕಡೆ ಹಾಕಿ ಅವನ ಮೇಲೆ ಪುಷ್ ಮಾಡೋದಕ್ಕೆ, ಕೆಳಗೆ ಬೀಳ್ದಿರೋ ಥರ. ನೀವು ಮಕ್ಳಿದ್ದಾಗ ಈ ಥರದವೆಲ್ಲ ಇರ್ಲಿಲ್ಲ ಪುಟ್ಟ, ಇದ್ದು ನಮ್ಗೇನು ಅವಶ್ಯಕತೆ ಇರ್ಲಿಲ್ಲ. ಯಾಕೆ ನೀವು ಬೇಗ ಬೇಗ ನಡೆಯೋದ್ ಕಲ್ತ್ಬಿಟ್ರಿ. ಓಕೆ ಇವಾಗಿನ ಮಕ್ಳು ಸ್ವಲ್ಪ ಸ್ಲೋ ಅಲ್ವಾ, ಅದಕ್ಕೆ. ನೋಡಿ 6-7 ತಿಂಗಳಾದ್ರೂ ಈ ಮಗು ನಡೆಯೋದೇ ಇಲ್ಲ, ಕೂತ್ಕೊಂಡೇ ಇರ್ಬೇಕು ಈ ಮಗು. ಇವಾಗ ಒಂದ್ ಸ್ವಲ್ಪ ಮಣ್ಕಾಲು ಊರಿ ಮುಂದಕ್ಕೆ ಹೋಗ್ತಾನೆ. ಏನೇನೋ ಗಂಡ್ಮಕ್ಳು ಸ್ವಲ್ಪ ನಿಧಾನ, ಹೆಣ್ಮಕ್ಳು ಫಾಸ್ಟ್. ಹುಲಿ ಮರಿ ಹೆಂಗದೆ. ಅಯ್ಯೋ ಅವಳು ಹೆವಿ ಫಾಸ್ಟ್ ಗೈಸ್ ಅವಳು. ಸೊ ಗೈಸ್ ಫೈನಲಿ ರೆಡಿ ಆಗಿದೆ. ಸೊ ಇದು ಹೆಡ್ರೆಸ್ಟ್ಗೆ, ಸಪೋರ್ಟಿಗೆ, ಬ್ಯಾಕ್ ಸಪೋರ್ಟಿಗೆ ಕೂತ್ಕೊಳ್ಳೋದಕ್ಕೆ. ಸೊ ಇಲ್ಲಿ ಮುಂದೆಗಡೆ ಟಾಯ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಏನೋ ಇದಾಕ್ಬೇಕು, ಇಲ್ಲಿ ಶೆಲ್ಗಿಲ್ ಹಾಕಿದ್ರೆ ಇಲ್ಲಿ ಐತೆ ಇದು ಹಿಂಗೆ ಫಿಕ್ಸ್ ಮಾಡಿದ್ರೆ, ಸೊ ಇಲ್ಲಿ ಹಿಂಗೆ ಗೊತ್ತಿದ್ರೆ 1 2 3 4 5 6 7 8 9 10 ಬರ್ತದೆ. ಏನ್ ಬೇಕು ನಿಂಗೆ ಗೈಸ್ ಅವ್ನು ಕಿರ್ಚಾಡ್ತಾವ್ ಗೈಸ್, ಅವ್ನಿಗೆ ಬೇಕಂತ ಇವಾಗ ಇದು ಕುತ್ಕೋಬೇಕು ಇವಾಗ ನಾವು ರೋಡ್ ಹೋಗ್ಬಿಟ್ಟು. ನೋಡ್ರಿ ಹೇಳ್ರಿ ಕಿರಿಸ್ತಾವ್ ನಾವು ಅವಾಗ್ಲಿಂದ ಹಂಗೆ ಕೀ ಅಂತ ಕಿರ್ಸ್ಬೇಡ, ಸೈಲೆಂಟ್ ಕುತ್ಕೊಂಡು ಕೊಡ್ತೀವಿ. ಓಹೋ ಕಳ್ಳ ನಿಂತ್ಕೊಂಡು ನಿಂತ್ಕೋ ಸುಮ್ಮನೆ ತಳ್ಳಾಡ್ತವನೆ. ಫೈನಲಿ ರೆಡಿ ಆಯ್ತು. ಸೊ ಈ ತರ ಅಸೆಂಬ್ಲಿ ಮಾಡೋದಕ್ಕೆ 100 ರೂಪಾಯಿ ಕೊಡ್ಬೇಕಿತ್ತಂತೆ. ಅದಕ್ಕೆ ನಮ್ಮ ಅಕ್ಕ ಬಣ್ಣ ಕ್ಯಾನ್ಸಲ್ ಮಾಡ್ಬಿಟ್ಟು ನಾನೇ ಅಸೆಂಬ್ಲಿಗೆ ಇದ್ನಲ್ಲ, ಅದಕ್ಕೆ ನಾನೇ ಫಿಟ್ ಮಾಡಿ ನೀಟಾಗಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಆಟ ಆಡೋದಕ್ಕೆ ಗುಂಡಂಗೆ ಏನೋ ಬೇಕಾಗಿದ್ದಾರೆ, ಆಟ ಆಡೋದಕ್ಕೆಲ್ಲ ಇಲ್ಲಿ ಏನೋ ಕೊಟ್ಟಿದ್ದಾರೆ ಈ ಥರ ಹಿಂಗೆ. ಸೊ ಇಲ್ಲಿ ಒಳಗಡೆ ಬ್ಯಾಟ್ರಿ ಹಾಕ್ಬೇಕು, ಬ್ಯಾಟ್ರಿ ಹಾಕಿದ್ರೆ ಇಲ್ಲಿ ಸೌಂಡ್ ಕೂಡ ಬರುತ್ತೆ, ಇಲ್ಲಿ 1 2 3 4 5 ಅಂತ. ಸೊ ಇಟ್ಸ್ ನೈಸ್, ಚೆನ್ನಾಗಿದೆ. ಇದನ್ನು ಪ್ರಮೋಷನ್ ಮಾಡ್ತಿಲ್ಲ, ನಾನೇ ಪ್ರಮೋಷನ್ ಮಾಡ್ತಿಲ್ಲ, ಪ್ರಮೋಷನ್ ಅಲ್ಲ ಇದು, ಅವ್ಳು ಕಾಸು ಕೊಟ್ಟು ತಗೊಂಡ್ಬಂದಿರೋದು, ಆಮೇಲೆ ಪ್ರಮೋಷನ್ ಮಾಡ್ತಿದ್ದ ಅನ್ಕೊಂಡ್ಬಿಟ್ಟಿದ್ರ. ಅದೇನೇ ಮಕ್ಕಳು ವಸ್ತುಗಳು ಪ್ರಮೋಷನ್ ಮಾಡ್ಲಿ, ಕಾಸು ಕೊಡ್ತಾರಲಿ, ಮಕ್ಕಳು ವಸ್ತು ನೋಡಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸೊ ಇದು ಫಸ್ಟ್ ಟೈಮ್ ಅಲ್ಲ ಗುಣವಾಗಿ ನಾವು ತಗೊಂಡ್ಬಂದಿರೋದು. ಸೊ ಫಸ್ಟ್ ಗಿಫ್ಟ್ ಬೇರೆ ಅವನಿಗೆ ನಮ್ಮ ಅಕ್ಕ ಕೊಡ್ತಿರೋದು, ಅವಳಿಗೆ ಹಿಂಗ ಆಟ ಸಾಮಾನುಗಳಲ್ಲಿ ಅಲ್ವಾ, ಫಸ್ಟ್ ಎಲ್ಲ ಕೊಡ್ತೀವಿ, ಎಲ್ಲ ಬರೀ ಖುಷಿ ಅವನು ಕೊಡ್ತಿದ್ದೆ. ಸೊ ಅದಕ್ಕೆ ಒಂದು ಮೆಮೊರಿ ಆಗಿರುತ್ತೆ ಈ ವ್ಲಾಗು. ಅಂದ್ರೆ ಅವ್ನು ದೊಡ್ಡವನಾದ್ಮೇಲೆ ನೋಡ್ರೆ ಚೆನ್ನಾಗಿರುತ್ತಲ್ವಾ, ಖುಷಿ ಎಲ್ಲ ಮೆಮೊರೀಸ್ ಕೊಡಿದಾವೆ. ಸೊ ಗುಣ ಯಾವ್ದು ಮೆಮೊರೀಸ್ ಸ್ಟಾರ್ಟ್ ಮಾಡಿಲ್ಲ, ಅವನಿಗೆ ಇದೆ ಫಸ್ಟ್ ಮೆಮೊರೀಸ್. ಗೊತ್ತಾ, ನಾರ್ಮಲ್ ವಾಕರ್ ತರ, ನಾರ್ಮಲ್ ಬೇಸಿಕ್ ವಾಕರ್ ಬರುತ್ತೆ ಗೊತ್ತಾ, ಕಂಬಿದು ಆ ತರನ ಅಂತ ಅನ್ಕೊಂಡಿದ್ದೆ ಫಸ್ಟ್. ಆಮೇಲೆ ಏನ್ ಗೊತ್ತಾ, ಕುಶನಿದ್ದು ನೋಡಿದೀನಿ, ಕುಶನಿಗೆ ಅದನ್ನೇ ಯೂಸ್ ಮಾಡಿದ್ದು. ಫಾಸ್ಟ್ ಮೂವ್ ಆಗ್ಬೇಕಾದ್ರೆ ಏನಾಗುತ್ತೆ, ಅದು ಬ್ಯಾಲೆನ್ಸ್ ಇರೋದಿಲ್ಲ. ನಾರ್ಮಲ್ ಬರೀ ಕಂಬಿ ಇರುತ್ತೆ ಅಷ್ಟೇ, ಬ್ಯಾಲೆನ್ಸ್ ಇರೋದಿಲ್ಲ, ಅದೇನಾಗುತ್ತೆ ದಬ್ಬಾಕೋಗ್ಬಿಡುತ್ತೆ. ನೋಡಿ ಈ ತರದಾರೆ ಫುಲ್ ಸ್ಟಿಫ್, ಇದು ಸ್ವಲ್ಪ ದಪ್ಪ ಇದೆ, ಗಟ್ಟಿ ಇದೆ. ಸೊ ಇದು ಸ್ಟಿಫ್ ಆಗಿ ಇರುತ್ತೆ ಅಂತ ಹೋದ್ರೆ ಹೋಯ್ತು ತಗೋ ಕಾಸು ಅಂದ್ಬಿಟ್ಟು ತಗೊಂಡು, ಅದೇ 500 ರೂಪಾಯಿ ಸಿಗ್ತದೆ, ಕಾಸ್ಟ್ಲಿ ಪರವಾಗಿಲ್ಲ ಅಂತ ಇರುತ್ತೆ. ಸೂಪರ್. ಕುಣ್ಸೋ ನೀವು ಒಳಗಡೆ. ಗುಂಡಾ ಕೂತ್ಕೊಳ್ಳಲೇ, ನಿನ್ ಫಸ್ಟ್ ಗಿಫ್ಟ್ ಗುಣ, ಫಸ್ಟ್ ಗಿಫ್ಟ್ ಇದು, ದೊಡ್ಡ ಗಿಫ್ಟ್. ಕುತ್ಕೋ ನೋಡ, ಅದು ಯಾವ ತರ ಕುತ್ಕೋತಾನೆ ಇವಾಗ, ಯಾವ ತರ ಓಡಿಸ್ತಾನಂತ. ಇದನ್ನ ಕಾಲ್ ಕೆಳಗಡೆ ಹಾಕು, ಅಷ್ಟೇ. ಇನ್ ಮುಂದೆ ನೀನ್ ಎತ್ಕೊಳ್ಳಲ್ಲ, ಪತ್ಕೊಳ್ಳಲ್ಲ, ನೀನೇ ಬಾ, ಮುಂದೆ ಬಾ. ಮುಂದೆ ಬಾ, ಮುಂದೆ ಬಾ, ನೀನೆ ಮುಂದೆ ಬರ ಮಗ, ನಡಿ ಮುಂದೆ ಬಾ, ನಡಿ. ರಾಜನ್ ತರ ಕುತ್ಕೊಂಡಂಗ ಆರಾಮಾಗಿ ಇವನು. ಚೆನ್ನಾಗಿದ್ಯಾ ಸೌಂಡ್ ಬರುತ್ತಲ್ಲ, ಅವಾಗ ಅವ್ನಿಗೆ ಇನ್ನೂ ಇದಾಗುತ್ತೆ. ಗುಂಡಾ ಚೆನ್ನಾಗಿದೆ, ಗುಂಡಾ ನಡಿಯೋ ಗುಂಡಾ ಚೆನ್ನಾಗಿದ್ಯಾ, ಹಾ ಚೆನ್ನಾಗಿದ್ಯಾ. ಏನಕ್ಕಂತ ಹಿಂದಗಡೆ ಅವ್ನಿಗೆ ಸಪೋರ್ಟ್ ಸಿಗುತ್ತೆ, ತಲೆ ಸಪೋರ್ಟಿಗೆ, ಇದು ತಲೆ ಸಪೋರ್ಟಿಗೆ. ಮತ್ತೆ ಬೆನ್ನು ನೋವಲ್ಲ, ಸ್ಟ್ರೈಟ್ ಇರುತ್ತೆ, ಬೆನ್ನು ಸ್ಟ್ರೈಟ್ ಆಗುತ್ತೆ. ಸೊ ಕಾಲ್ ಕೆಳಗಡೆ ಅವ್ನು ಕೊಟ್ಟು ಮುಂದೆ ಅವ್ನು ನಡಿಬೇಕು ಗೈಸ್. ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಫಸ್ಟ್ ಒಂದ್ಸಲಿ, ಅದಾದ್ಮೇಲೆ ಓಡಿಸ್ತಾ ಇರ್ತಾನೆ. ಕುಶಾನಿ ಆ 3 ವೀಲ್ ಸೈಕಲ್ ಗೈಸ್, ಫಸ್ಟ್ ಅಲ್ಲ ಹಂಗೆಲ್ಲ ಮಾಡ್ತಿದ್ಲು, ಅವಳೇ ಓಡಿಸ್ತಾ ಇರ್ತಾಳೆ ಮಸ್ತಾಗೆ. ನೋಡಿ ಗುಂಡೊಂದು ಹೆಂಗಿದೆ ಇದು ಸೈಕಲ್. ಸೊ ಕರ್ಕೊಂಡು ಮೇಲ್ಗಡೆ ಹೋಗ್ಬೇಕು, ಇಲ್ಲಿ ಚಿಕ್ಕ ಜಾಗ ಅಲ್ವಾ, ಹಂಗ ಆ ಕಡೆ ಕಡೆ ಹೋಗಕ್ಕಾಗಲ್ಲ. ಇನ್ಮೇಲೆ ಅವನ್ನ ಈ ತರ ಕುಡಿಸ್ಬಿಟ್ಟು ಹೊಟ್ಟೆ ತುಂಬಾನ ಅವ್ನಿಗೆ ಈ ತರ ಹಾಕ್ಬಿಟ್ಟು ನೀನ್ ಕೆಲಸ ಮಾಡ್ಬಾರ. ಪಾಪ ನಮ್ಮ ಅಮ್ಮಂಗೆ ಕಟ್ಟ ಗೈಸ್. ನಮ್ಮ ಅಕ್ಕ ಹೆಂಗ್ ಗೊತ್ತಾ, ಅವಳು ಏನೇ ಮಾಡ್ಬೇಕು ಅಂದ್ರು ಕೂಡ ನಮ್ಮ ಅಮ್ಮಂಗೆ ಕೊಟ್ಬಿಡ್ತಾರೆ. ಪಾಪ ನಮ್ಮ ಅಮ್ಮ ಕೆಲಸ ಎಲ್ಲ ಬಿಟ್ಬಿಟ್ಟು ಅವ್ನಿಗೆ ಕುತ್ಕೋಬೇಕು. ಅದು ಒಳಗೆ ಪ್ಲಸ್ ಪಾಯಿಂಟ್ ನಮ್ಮ ಅಕ್ಕನಿಗೆ. ಸೊ ಗೈಸ್ ನೋಡ್ರಿ, ಇವಾಗ ಫ್ಯಾಮಿಲಿನ ಒಪ್ಸಿ ಮದುವೆ ಆದ್ರೆ, ಇವಾಗ ನಾವು ಲವ್ ಮಾಡಿರ್ತೀವಿ ಅಂತ ಅನ್ಕೊಳ್ಳಿ,
ಫ್ಯಾಮಿಲಿನ ಒಪ್ಸಿ ಮದುವೆ ಆದರೆ ಅಮ್ಮಂದಿರು ಮಾಮಂದಿರು ಮತ್ತೆ ಎಲ್ಲ ಜೊತೆಗಿರ್ತೀವಿ ನಾವೆಲ್ಲರೂ ಪಾಪ ನೋಡ್ಕೊಳ್ಳೋದಕ್ಕಾಗಿರ್ಲಿ ಅವ್ರು ನೋಡ್ಕೊಳ್ಳೋದಕ್ಕಾಗಿರಲಿ ಅವ್ರಿಗೊಂದು ತವ್ರ ಮನೆ ಅಂತ ಒಂದು ಇರುತ್ತೆ. ಅವರು ನಮ್ಮ ಮನೆಗೆ ಬರ್ಬೋದು, ನಮ್ಮ ಜೊತೆ ಬೆರೀಬೋದು, ನಮ್ಮ ಜೊತೆ ಮಾತಾಡ್ಬೋದು, ಮತ್ತೆ ಅವ್ರ ಮಕ್ಳು ನಾವು ನೋಡ್ಕೋತೀವಿ. ಸೊ ಹಿಂಗೆಲ್ಲ ಇರುತ್ತೆ. ಬಟ್ ಓಡೋಗಿ ಏನೋ ಮದುವೆ ಆದರೆ ನೋಡ್ರಿ ಇವೆಲ್ಲ ಕಳ್ಕೊಬೇಕಾಗತ್ತೆ. ಅಪ್ಪನ ಕಳ್ಕೊಬೇಕಾಗತ್ತೆ, ಅಮ್ಮನ ಕಳ್ಕೊಬೇಕಾಗತ್ತೆ, ಆಮೇಲೆ ತಮ್ಮಂದಿರು ಅಣ್ಣಂದಿರು ಯಾರ ಎಲ್ಲ ಕಳ್ಕೊಬೇಕಾಗತ್ತೆ. ಮತ್ತೆ ಅಲ್ಲಿ ನೋಡಿ ಇಲ್ಲೇನೋ ಸ್ವಲ್ಪ ಜಗಳ ಆದರೂ ಕೂಡ ಗಂಡ ಹೆಂಡತಿ ಮತ್ತೆ ಕಾಮನ್ ಜಗಳ ಬಂದೇ ಬರುತ್ತೆ. ಬಟ್ ಫ್ಯಾಮಿಲಿ ಜೊತೆ ಎಲ್ಲ ಸೇರ್ಕೊಂಡು ಮದುವೆ ಆಗಿದ್ರೆ ಅವಾಗ ಜಗಳ ಬಿಟ್ಟರೆ ನಾವೆಲ್ಲ ಜೊತೆಗಿರ್ತೀವಿ. ನಾವು ಸಪೋರ್ಟ್ ಮಾಡೋದಕ್ಕೊಳಗೆ ಇಲ್ಲ ಹೋಗು ಗಂಡ ಅಂತಂದ್ರೆ ಈ ಥರ ಬುದ್ಧಿ ಹೇಳೋದಕ್ಕೆ ನಾವಿರ್ತೀವಿ. ಬಟ್ ಓಡೋಗಿ ಏನೋ ಮದುವೆ ಆದರೆ ಅಲ್ಲಿ ಅವಾಗೇನೋ ಜಗಳ ಆಗಲ್ಲ ಅಂತ ಏನಿಲ್ಲ. ಮನುಷ್ಯ ಅಂದಮೇಲೆ ಮನುಷ್ಯನಿಗೆ ಮನಸ್ತಾಪಗಳು ಬಂದೇ ಬರುತ್ತೆ, ಜಗಳಗಳು ಆಗ್ತಾನೆ ಇರುತ್ತೆ. ಬಟ್ ಓಡೋಗಿ ಮದುವೆ ಆದವರು ಅಲ್ಲೇನೋ ಜಗಳ ಆಯಿತು ಅಂತ ಅಂದ್ಕೊಂಡ್ರೆ ಅವ್ರಿಗೆ ಶೇರ್ ಮಾಡ್ಕೊಳ್ಳೋದಕ್ಕಾಗಿರಲಿ, ಅವ್ರ ಕಷ್ಟನ ಬೇರೆ ಹತ್ರ ಹೇಳ್ಕೊಳಕ್ಕಾಗಿರಲಿ ಯಾರು ಇರಲ್ಲ ಅವ್ರ ಜೊತೆಗೆ. ಸೊ ಅದಕ್ಕೇನೆ ಎಲ್ಲ ಯೂತ್ಸ್ಗೆ ಹೇಳ್ತಿರೋದು. ಸೊ ದಯವಿಟ್ಟು ಯಾರು ಕೂಡ ಓಡೋ ಮದುವೆ ಆಗ್ಬಿಡಿ, ಫೇಸ್ ಮಾಡಿ, ಫ್ಯಾಮಿಲಿ ಜೊತೆ ಕೂತ್ಕೊಳ್ಳಿ, ಮಾತಾಡಿ, ಅದೇನಿದ್ರು ಬಗೆಹರಿಸ್ಕೊಳ್ಳಿ. ಸೊ ನಿಮ್ಗೇನೋ ಒಬ್ಬ ಹುಡುಗ ಇಷ್ಟ ಆಗ್ತಾನೆ ಅನ್ಕೊಳ್ಳಿ, ಇಲ್ಲ ಯಾರೋ ಒಬ್ಳು ಹುಡುಗಿ ಇಷ್ಟ ಆಗ್ತಾನೆ ಅನ್ಕೊಳ್ರಿ, ಮನೇಲಿ ಒಪ್ಪಲ್ಲ ನಾನು ಎಲ್ಲ ಹೊರಟೋಗೋಣ ಅಂತ ಹೇಳ್ಕೊಬಿಡಿ. ಕೂತ್ಕೊಳ್ಳಿ, ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಒಪ್ಸಿ, 100% ಅವ್ರು ಒಪ್ಕೊಂತಾರೆ. ಸೊ ನೀವು ಒಂದು ಸೈಡ್ ಹೇಳ್ಬಿಟ್ರೆ ಅವ್ರು ಒಪ್ಕೋಬೇಕಂತ ಅವ್ರೇನು ಹಂಗೆ ಆ ಥರ ಏನು ಬರ್ದಿಲ್ಲ ಎಲ್ಲೂ ಕೂಡ. ಸೊ ನೀವು ಅವ್ರು ಒಪ್ಕೊಳ್ಳೋವರೆಗೂ ನೀವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಸೊ ನೀವು ಪ್ರೀತಿ ಮಾಡಿದ್ರೆ ಅಂತಂದರೆ ಅದನ್ನು ಉಳಿಸ್ಕೋಬೇಕು. ಅಪ್ಪ ಅಮ್ಮನಿಗೆ ಹೇಳಿ ಅದನ್ನು ಒಪ್ಸಿ ಮದುವೆ ಆಗಿ. ಸೊ ಯಾರು ಕೂಡ ಓಡೋಗಿ ಮದುವೆ ಆಗ್ಬಿಡಿ, ಎಲ್ಲ ಯುವಕರಿಗೆ ಹೇಳ್ತಿರೋದು, ಓಕೆನಾ? ಸೊ ಅಕಸ್ಮಾತ್ ನಾನು ಮಾತಲ್ಲಿ ಏನೋ ನಿಮಗೇನೋ ಹರ್ಟ್ ಆಗಿದ್ರೆ ಅದನ್ನ ಹೊಟ್ಟೆ ಹಾಕೊಂಬಿಡಿ. ಬಟ್ ನನಗೆ ಯಾಕೋ ಇದನ್ನ ಹೇಳಬೇಕು ನಿಮಗೆ ಅಂತ ಅನಿಸ್ತು, ಅದಕ್ಕೆ ಹೇಳಿದೆ. ಯಾಕಂದರೆ ಸಿಕ್ಕಾಪಟ್ಟೆ ಇವಾಗ ನ್ಯೂಸ್ಗಳಲ್ಲಿ ನೋಡ್ತಾನೆ ಇದ್ದೀನಿ, ಓಡೋಗಿ ಮದುವೆ ಆಗೋದು, ಆಮೇಲೆ ಅಲ್ಲೇನೋ ಇದಾಗೋದು, ಸೊ ಕ್ಲಾಶಸ್ಗಳಾಗೋದು, ಮತ್ತು ಮದುವೆ ಇವಾಗ ಪ್ರೀತಿ ಹುಡುಗರು ಮದುವೆ ಆಗಿಲ್ಲ ಅಂತ ಸಾಯೋದು, ಹುಡುಗರು ಸಾಯೋದು. ಸೊ ಹಿಂಗೆಲ್ಲ ಆಗ್ತಾನೆ ಇದೆ. ಸೊ ಯಾರು ಕೂಡ ಆ ಡಿಸಿಷನ್ ತೊಗೊಳಕ್ಕೆ ಹೋಗ್ಬಿಡಿ, ಆದಷ್ಟು ಎಲ್ಲ ಫೇಸ್ ಮಾಡಿ. ಸೊ ಯಾಕೋ ಹೇಳ್ಬೇಕು ಅನಿಸ್ತು ನಿಮ್ಗೆ, ಅದಕ್ಕೆ ಹೇಳಿದೆ. ಗುಂಡ ಅಳ್ತಾವ್ನೆ. ನಮ್ಮ ಅಮ್ಮ ಇಲ್ಲಿ ಅಡುಗೆ ಮಾಡ್ತಾವ್ರೆ, ಅವನು ಮುಂದೆ ಇಲ್ಲಿ ಹಾಕ್ಬಿಟ್ಟು ಕೂಣ್ಸ್ಕೊಂಡು ನೋಡ್ಸ್ತಾವ್ರೆ ಅಡುಗೆ ಮಾಡೋದು ಹೆಂಗೆ ಅಂತ. ಅವ್ನು ಎತ್ಕೋ ಅಂತ ಅಳ್ತಾ ಅವನು. ಏಯ್ ಆರಾಮಾಗಿ ಕೂತ್ಕೋ, ಯಾಕೆ ಏನು ಪ್ರಾಬ್ಲಮ್ ಏನು ಹೇಳು? ಕೈಲಿರ್ಬೇಕಾ ನೀನು ಇಲ್ಲ ತಾನೆ? ಕೂತ್ಕೋ ಆರಾಮಾಗಲ್ಲಿ. ಸೊ ಗೈಸ್ ಇವಾಗ ನಾವು ಆಚೆ ಹೋಗ್ತಿದ್ದೀವಿ. ಸೊ ನೀವು ಪಿಕ್ ಮಾಡಬೇಕು, ಮತ್ತು ನಾನು ಮತ್ತು ನಮ್ಮ ಅಕ್ಕ ಒಂದು ಡ್ಯಾನ್ಸ್ ವಿಡಿಯೋ ಪ್ಲಾನ್ ಮಾಡಿದ್ದೀವಿ. ಸೊ ಡ್ಯಾನ್ಸ್ ವಿಡಿಯೋ ಮಾಡಬೇಕು. ಸೊ ನಿಮ್ಗೆ BTS ಹಾಕ್ತೀವಿ ನೋಡಿ ಗೈಸ್, ಯಾವ ಥರ ನಾವು ಕಷ್ಟಪಟ್ಟು ಮಾಡಿದ್ದೀವಿ ಅಂತ. ಸೊ ಬನ್ನಿ ಹೋಗ್ಬಿಟ್ಟು ಕುಶಾನೆ ಪಿಕ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಬರೋಣ. ಸೊ ಗೈಸ್, ನಿಮಗೆಲ್ಲ ಗೊತ್ತಿರುತ್ತೆ, ನಾನೊಂದು ಟ್ರಾವೆಲ್ ಪೇಜ್ ಸ್ಟಾರ್ಟ್ ಮಾಡಿದ್ದೀನಿ, ಡ್ರೀಮ್ ಟ್ರಾವೆಲ್ಸ್ ಅಂತ. ಸೊ ಅದರಲ್ಲಿ ಇವಾಗ ನೇತ್ರಾಣಿ ಐಲ್ಯಾಂಡ್ ಅಲ್ಲಿ ಸ್ಕೂಬಾ ಡೈವಿಂಗ್ ಲಾಂಚ್ ಮಾಡಿದ್ದೀವಿ. ಸ್ಕೂಬಾ ಡೈವಿಂಗ್ ನಿಮಗೆಲ್ಲ ಗೊತ್ತಿರುತ್ತೆ, ಅಂಡರ್ ವಾಟರ್ ಹೋಗ್ಬಿಟ್ಟು ಸೊ ಮೀನುಗಳು, ಸೊ ವಿಡಿಯೋಸು, ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇರ್ತಾರೆ. ಸೊ ಇವಾಗ ಅದನ್ನ ಲಾಂಚ್ ಮಾಡಿದ್ದೀವಿ. ಸೊ ಎಲ್ಲ ಮಿಡಿಲ್ ಕ್ಲಾಸ್ ಅವ್ರಿಗೂ ಅದು ಯೂಸ್ಫುಲ್ ಆಗಬೇಕು. ಆ್ಯಂಡ್ ಕಮ್ಮಿ ಪ್ರೈಸ್ ಗೈಸ್, ಬರೀ 4,999ಗೆ ನಾವು ಸ್ಟಾರ್ಟ್ ಮಾಡಿರೋದು. ಸೊ ಸುಮಾರು ಕಡೆ ಒಂದು ಜಾಸ್ತಿ ಪ್ರೈಸೇ ಮಾಡ್ತಿದ್ದಾರೆ. ಸೊ ಬಟ್ ನಾವು ತುಂಬಾ ಕಡಿಮೆ ಪ್ರೈಸು, ನಿಮ್ಮ ಪಿಕಪ್ ಆ್ಯಂಡ್ ಡ್ರಾಪ್ ಕರ್ಕೊಂಡೋಗಿ ಮನೆ ಕರ್ಕೊಂಡು ವಾಪಸ್ ಬಿಡ್ತೀವಿ. ಸೊ ಅಷ್ಟೆಲ್ಲ ನಿಮಗೆ ಬರೀ 4,999 ಅಷ್ಟೇ ಇರೋದು. ಟ್ರಾನ್ಸ್ಪೋರ್ಟೇಷನು, ಫುಡ್ಡು, ಮತ್ತು ಅಕಾಮಿಡೇಷನ್ನು, ಸ್ಟೇ ಪ್ರತಿಯೊಂದು ನಾವು ನೋಡ್ಕೋತೀವಿ. 4,999 ಅಷ್ಟೇ. ಸೊ ನಿಮಗೆ ಮೋರ್ ಡೀಟೇಲ್ಸ್ ಬೇಕು, ಅದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂದರೆ ಕೆಳಗಡೆ ನಂಬರ್ ಕೊಟ್ಟು ನೋಡಿ, ಈ ನಂಬರ್ಗೆ ಒಂದೇ ಒಂದ್ಸರಿ ಫೋನ್ ಮಾಡಿದ್ರೆ ಸಾಕು ನಿಮಗೆ. ಸೊ ಅವ್ರಿಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾರೆ. ಸೊ ಮಿಸ್ ಮಾಡಬೇಡಿ. ಸೊ ನಿಮಗೆ ಟ್ರಾವೆಲ್ ಫ್ರೆಂಡ್ಸ್ ಆಗಿದ್ದಾರೆ, ಮತ್ತು ನಿಮ್ಮ ಫ್ಯಾಮಿಲಿ ಆಗಿ ಟ್ರಾವೆಲ್ ಮಾಡ್ಕೊಂಡು ಅನ್ಕೊಂಡಿದ್ರೆ ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋನ, ಅವ್ರಿಗೂ ಹೇಳಿ. ನಮ್ಮ ಡ್ರೀಮ್ ಟ್ರಾವೆಲ್ಸ್ ಅಂತ ನಮ್ಮ ಪೇಜ್ ಇದೆ, ಅದರ ಫುಲ್ ಡೀಟೇಲ್ಸ್ ಅಲ್ಲೂ ಕೂಡ ಹಾಕಿದ್ದೀನಿ. ಸೊ ಹೋಗಿ ನೀವು ನೋಡ್ಬೋದು. ಸೊ ಹೋಗಿ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಫುಲ್ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮ್ಮ ಟೀಮ್ ನಿಮಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಎಂಜಾಯ್ ಯುವರ್ ಡೇ ಗೈಸ್, ಓಕೆನಾ? ಸೊ ಎಲ್ರಿಗೂ ಶೇರ್ ಮಾಡಿ. ಇನ್ನೂ ಸುಮಾರು ಟ್ರಿಪ್ನ ಪ್ಲ್ಯಾನ್ ಮಾಡ್ತಿದ್ದೀವಿ ಮಾಡೋದಕ್ಕೆ. ಸೊ ಎಲ್ಲರಿಗೂ ಇದು ಯೂಸ್ಫುಲ್ ಆಗುತ್ತೆ. ಸೊ ಬೇಗ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹಾಯ್ ಕುಶಾನಿ ಹಾಯ್ ಮಾಡ್ಬಿಡಂಗೆ. ಹೆಂಗಿತ್ತು ಸ್ಕೂಲು? ಇಷ್ಟ ಆಯ್ತಾ ಗೈಸ್? ದಿವ್ಸಕ್ಕೆ ಒಂದೊಂದು ಕ್ಲಿಪ್ ಹಾಕ್ತಾರೆ ಗೈಸ್, ಒಂದೊಂದು ಕ್ಲಿಪ್ ಕಳ್ಕೊಂಡು ಬರ್ತಾ ಇರ್ತಾಳೆ. ಸೊ ವೀಡಿಯೋ ಮಾಡ್ಬೇಕು ಇವಾಗ. ಸೊ ಅದಕ್ಕೆ ನಾವೇ ಸ್ಟ್ಯಾಂಡ್ ತಗೊಬಂದಿದ್ದೀವಿ. ನಮ್ಗೆ ಯಾರು ವೀಡಿಯೋ ಮಾಡೋದಕ್ಕೆ ಯಾರು ಫ್ರೆಂಡ್ಸ್ ಇಲ್ಲ, ಅದಕ್ಕೆ ಸ್ಟ್ಯಾಂಡಲ್ಲಿ ವೀಡಿಯೋ ಮಾಡ್ತಿದ್ದೀವಿ. ಇವಾಗ ಇದಾಗ ಬಂದು ವೀಡಿಯೋ ಮಾಡೋದಕ್ಕೆ ಮುಂಚೆ ನಾವು ಇಲ್ಲಿ ವೀಡಿಯೋ ಮಾಡ್ತಿದ್ದೀವಿ ಗೈಸ್, ಓಕೆನಾ? ಅವಾಗ ಇನ್ನೂ ಈ ಬಿಲ್ಡಿಂಗ್ ಕಟ್ತಾ ಇದ್ರು, ಇವಾಗಂತೂ ಅಲ್ಲೇ ಬಂಗ್ಲೆ ತರ ಕಟ್ಟರು ಗೈಸ್. ಅದೇ ಏರಿಯಾ ಹೆಂಗೈತ್ ನೋಡು, ಸೈಲೆಂಟ್ ಕಾರ್ನರ್ ರೋಡ್. ಹೌದು, ಆ ಕಡೆ ಈ ಕಡೆ ಏನು ಇಲ್ಲ ಆಯ್ತಾ. ಇತ್ತ ಜಾಗದಲ್ಲಿ ಸೈಟ್ ಸಿಕ್ಬಿಟ್ಟು ಮನೆ ಕಟ್ಬಿಟ್ರೆ ಗೈಸ್, ಇಲ್ಲಿ ಏನೋ ಒಂದು ಚಿಕ್ಕ ಸೈಟ್ ಸಿಕ್ಬಿಟ್ರೆ ಮನೆ ಕಟ್ಕೊಬಿಡ್ತೀನಿ. ಸೈಟ್ ಸಿಕ್ತಿಲ್ಲ ಗೈಸ್ ಬೆಂಗಳೂರಲ್ಲಿ. ಬೆಂಗಳೂರು ಬಿಟ್ಟು ಆಚೆ ಹೋಗ್ಬೇಕು, ಸೈಟ್ ತಗೋಬೇಕು ಅಂದ್ರೆ, ಬೆಂಗಳೂರು ಸೈಟ್ ತಗೋಬೇಕು ಅಂದ್ರೆ 1 ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 10,000 15,000 ಹೋಗು ಇದೆ. ಬೆಂಗಳೂರಲ್ಲಂತೂ ಜಾಗನೇ ತಗೊಳ್ಳೋದಕ್ಕೆ. ಬೆಂಗಳೂರು ಬಿಟ್ಟು ಯಾವ್ದೋ ಹಳ್ಳಿಗಿಳಿ ಹೋಗಿ ತಗೋಬೇಕಷ್ಟೇ ಸೈಟ್ನ. ಅಲ್ಲ ಕಟ್ಕೋಬೇಕು. ಆಮೇಲೆ ಒಂದು 10 ವರ್ಷ ಆಮೇಲೆ ಡೆವಲಪ್ ಆಗುತ್ತೆ. 10 ವರ್ಷ ಅಲ್ಲ, ಇನ್ನೂ ತುಂಬಾ ವರ್ಷ ಬೇಕು ಡೆವಲಪ್ ಆಗೋಲ್ಲ. ಸೊ ಗೈಸ್, ಇವಾಗ ಇಲ್ಲ ಡ್ಯಾನ್ಸ್ ವಿಡಿಯೋ ಮಾಡ್ತಿರೋದು ನಾವು. ಸೊ BTS ತೋರಿಸ್ತಾ ಇರ್ತೀವಿ, ನೋಡ್ತಾ ಇರಿ. ಕುಶನ್ ಏನು
ಗೈಸ್ ನೋಡಿ ಗೈಸ್ ಇವಳು ತಲೆ ಹೆಂಗಿದೆ. ಈ ಶೂನ ಮಸ್ತ್ ಮಂದಿ ಕಸ ಹಾಕೊಂಡಿದ್ದಲ್ಲ ಆ ಶೂ ಅಂತ ಅವ್ಳು ಹೇಳ್ತಾವಳೆ. ಗೊತ್ತಾಗಿಲ್ಲ ಕೊಡು, ಹೊಸ ಫಸ್ಟ್ ಟೈಮ್ ಗುಡ್ಸ್ ಬಂದಾಗ ಹಾಕೊಂಡಿದ್ಯಾ ಅಂತ ಅನ್ಕೊಂಡಿದೀನಿ. ನೋಡ್ದಾ ಅವಳ ತಲೆ ಗೈಸ್ ನಿಜವಾಗ್ಲೂ ಗೈಸ್ ಹೇಳ್ತಿಲ್ಲ. ಕುಶಾನಿ ತರ ಮಗುನ ನಾನು ಎಲ್ಲೂ ನೋಡಿಲ್ಲ ಗೈಸ್. ಪ್ರಾಂಪ್ಟ್ ಆಗಿ ಹೇಳ್ತಾ ನಾನು ನಮ್ಮ ಮಕ್ಕಳ ಮಗಳು ಅಂತ ನಾನೇನು ಬಿಲ್ಡಪ್ ಕೊಡ್ತಿಲ್ಲ. ಬಟ್ ನಿಜವಾಗ್ಲೂ ಅವಳಿಗಿರೋ ತಲೆ ಇದೆ ಗೊತ್ತಾ, ನಿಜವಾಗ್ಲೂ ಆ ತಲೆ ನಮಗೆ ಇರಲಿಲ್ಲ ಮೋಸ್ಟ್ಲಿ ಆ ವಯಸ್ಸಲ್ಲಿ ಇದ್ದಾಗ. ಸೊ ಒಂಥರ ಕ್ರೇಜಿ ಗೈಸ್ ಕುಶಾನಿ, ನೆಕ್ಸ್ಟ್ ಲೆವೆಲ್ ಕುಶಾನಿ. ಅವಳು ಇರೋದು ಇಷ್ಟೇ ಅವಳೆ 3 ಅಡಿ. ಇದೇ ತರ ಬುದ್ಧಿವಂತಿಕೆ ಲೈಕ್ ಎಲ್ಲೋ ನೋಡಿದ್ ನೆನ್ಪಿಡ್ಕೊಂಡ್ ಮಾತ್ರ ಹೇಳ್ತಾವಳಲ್ಲ, ಅದೇ ತರ ಓದಲ್ ಬಂದ್ಬಿಟ್ರೆ ಸಾಕು. ಬರುತ್ತೆ ಕಣ, 100% ಬರುತ್ತೆ ಅವಳಿಗೆ. ಅವಳಿಗೆ ಇಷ್ಟ ಟ್ಯಾಲೆಂಟ್ ಇದೆ ಕಣ ಅವಳಿಗೆ. ನೋಡಿ ಡ್ಯಾನ್ಸ್ ಮಾಡ್ತಾಳೆ, ಸಾಂಗ್ ಆಡ್ತಾಳೆ, ಮತ್ತೆ ತಿಕ್ ತರ ಆಡ್ತಾಳೆ, ಚೆನ್ನಾಗಿ ಗ್ಯಾಪ್ ನಿಲ್ಕೊಂಡು ಓದ್ತಾಳೆ. ಏನ್ ಕುಶಾನಿ ತಿಕ್ ತರ ಆಡ್ತಾಳೆ ಕುಶಾನಿ. ಮತ್ತೆ ನೀನು ಏನು ನಂದೇ ಪ್ಯಾಂಟ್ ಪುಟ್ಟ ಕೊಡ್ಸಿದ್ ಗೊತ್ತಾ? ಇದು ಪುಟ್ಟ ಕೊಡ್ಸಿದ್ ಗೊತ್ತಾ? ಅದ್ ನಾನ್ ತಂದಿದ್ದು. ನನ್ನ ಮಾತ್ರ ಎಲ್ಲೂ ಬಿಟ್ಕೊಳಲ್ಲ ಗೈಸ್. ಅವಳು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ, ಅಲ್ಲಿ ನಮ್ಮ ಅಕ್ಕ ವಿಡಿಯೋ ಮಾಡಕ್ಕೆ ರೆಡಿ ಇದ್ದಾಳೆ. ಇವಾಗ ಈ ಸಾಂಗಿನ ವಿಡಿಯೋ ಮಾಡೋದು. ಕುಶನ್ ಇಲ್ಲಿ ಇದ್ಕೊಂಡು ನಮ್ಗೆ ನೋಡ್ಕೋತಾಳೆ. ಕುಶನ್ ನೋಡ್ಕೊ ನಿಂತ್ಕೊಂಡು, ಓಕೆನಾ? ಬಿಗ್ ಫ್ಯಾನ್ ಅಣ್ಣ ನಿಮ್ದು. ಥ್ಯಾಂಕ್ ಯು ಕಣ, ಫಾಲೋ ಮಾಡಿದ್ದೀನಿ ಅಣ್ಣ. ಫಾಲೋ ಮಾಡ್ತಿದ್ಯಾ? ಥ್ಯಾಂಕ್ ಯು. ಹಾಯ್ ಹಾಯ್ ಹಾಯ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ ಕಣ, ಆಯ್ತು. ಓಕೆ ಓಕೆ ಸರಿ. ಏನ ಅವ್ರೆಲ್ಲರೂ ಓಡ್ ಬಂದ್ರಾ? ಓಡ್ ಬಂದು ಏನ್ತಂದ್ರು? ನೀನ್ ಫ್ಯಾನ್ಗಳಂತೆ, ನೀನ್ ಶಂಡ್ಗಳಂತೆ. ನೀನ್ ಶಂಡ್ ಯಾರಮ್ಮ? ನಾನಾ? ನಾನ್ ಬಿಟ್ರೆ ಯಾರು ನಿನ್ ಶಂಡು? ತುಕ್ಕಿತ್ತು ಸುಮಂತು ಎಲ್ಲ ಶಂಡ್ ಅಲ್ವಾ? ಅವ್ರಿಗೆಲ್ಲ ಬರೀ ಹುಡುಗರೇ ಶಂಡ್ಗಳು ಕೊಡೋ. ಗೈಸ್ ಅವಳಿಗೆ ಯಾರು ಹುಡುಗಿರ್ ಶಂಡ್ಗಳೇ ಇಲ್ಲ, ಬರೀ ಹುಡುಗರೇ ಶಂಡ್ಗಳು ಜಾಸ್ತಿ ಅವಳಿಗೆ. ಆ ಬಾಯ್ಸ್ ಶಂಡ್ಗಳು ಜಾಸ್ತಿ ಅವಳಿಗೆ. ಬರ್ರಿ ಇದೆ ಬರ್ರಿ ಇದೆ. ಬೈಗನ್ ಫಸ್ಟ್ ಟೈಮು ಬರೀ 2 ಟೈಮ್ ತಗೊಂಡಿದ್ದು ನಾವು ಮಾಡೋದಕ್ಕೆ. ಕರೆಕ್ಟ್ ಇದೆ ಇರೋ. ನನಗೆ ಕುರಿಗಳನ್ನು ಸಿಕ್ಕಾಪಟ್ಟೆ ಇಷ್ಟ. ಖುಷಿ ಹಿಡ್ಕೊ ಕುರಿ ಹಿಡ್ಕೊ ಮುಟ್ಟು ಕುರಿನಾ ಮುಟ್ತೀಯಾ? ಹಾ ಗೈಸ್ ಇಷ್ಟು ಕುರಿ ಮಾಡಿದ್ರೆ ಎಷ್ಟು ಲಕ್ಷ ಬರುತ್ತೆ ಗೊತ್ತಾ ಕಾಸು. ಹಪ್ಪಳ ಚಪಾತಿ ಕಣೆ ಅದು ಗೈಸ್. ಕುರಿನ ಅಲ್ಲ ಅದನ್ನ ಚೆನ್ನಾಗಿ ಸಾಕ್ಬಿಟ್ಟು ಮಾರಿದ್ರೆ ಎಷ್ಟು ಕಾಸು ಬರುತ್ತೆ ಗೊತ್ತಾ ಗೈಸ್. ಈ ಬಕ್ರಿದ್ದು ಈ ಹಬ್ಬಗಳು ಬರ್ತಾವಲ್ಲ ಆ ಟೈಮ್ಗಳೆಲ್ಲ ಒಂದೊಂದು ಕುರಿ 25,000 30,000 ಹೋಗುತ್ತೆ ಒಂದು ಕುರಿ. ಅಷ್ಟು ರೇಟ್ ಇರುತ್ತೆ ಕುರಿ ರೇಟ್ ಅವಾಗಲ್ಲ. ಸೊ ನೋಡಿ, ಆದ್ರೆ ಕುರಿ ಬಿಸ್ನೆಸ್ ಮಾಡೋಣ. ಭಾಳ ಕುರಿ ಬಿಸ್ನೆಸ್. ಸೊ ಗೈಸ್ ಈಗ ಜಸ್ಟ್ ವಿಡಿಯೋ ಮುಗಿಸ್ವಿ. ನೋಡ್ಬೋದು ಶಕೆ ಎಷ್ಟಾಗಿದೆ ಅಂತ. ಸಿಕ್ಕಾಪಟ್ಟೆ ಡ್ಯಾನ್ಸ್ ಎಲ್ಲ ಮಾಡಿ ನಿಮಗೆ ನಾವು ಎಂಟರ್ಟೈನ್ ಮಾಡಬೇಕು. ನಿಮಗೆ ನಮ್ಮ ಡ್ಯಾನ್ಸ್ ಬಿಡಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಡ್ಯಾನ್ಸ್ ಬಿಡಿ ಜಾಸ್ತಿ ಮಾಡ್ತಿರ್ತೀವಿ. ಸೊ ವಿಡಿಯೋ ಮುಗಿದ್ದು ಇವಾಗ ಬನ್ನಿ ಮನೆಗೆ ಹೋಗೋಣ. ಅದು ಗುಣವ್ ನಾವು ತಗೊಂಡ್ಬಂದಿದ್ವಿ ಹೊಸದು. ಹೆಂಗಿದೆ ಹೇಳು? ಹಾ ಕುಶಾನಿ ಗುಣವ್ಗಿದು ಹೊಸದು ಹೆಂಗಿದೆ? ಚೆನ್ನಾಗಿದ್ಯಾ? ಯಾಕೆ ಸುಳ್ಳು ಹೇಳ್ತಿಲ್ಲ? ಈ ಹೊಸ ತಾನೇ ಇದು. ಗುಣ ಮಲ್ಕೊಂಡವನೆ. ಆಮೇಲೆ ಅವನು ಕುಣಿಸ್ಬಿಟ್ಟು ನೀನು ತಳ್ಳು, ಓಕೆನಾ? ಅವನು ಕುಣಿಸ್ಬಿಟ್ಟು ನೀನು ಆಮೇಲೆ ತಳ್ಳಾಡು, ಓಕೆನಾ? ತಳ್ಳು ಅವ್ನು ಕುಣಿಸ್ಬಿಟ್ಟು. ಗೈಸ್ ನಾವು ಮುಂದೆ ಇಂಡಸ್ ಬೇರೆ ಬಂದ್ಬಿಟ್ಟಿದ್ವಿ ಇವತ್ತೇನೆ. ಮದರ್ ಇಂಡಿಯಾ ಹೋದ ವರ್ಷ ಮಾಡಿದ್ ಈ ವರ್ಷ ಮಾಡಿದ್ವಿ ಗೈಸ್. ಈ ವರ್ಷ ಬಂದಿದ್ದು ನೋಡಿ ಗೈಸ್. ಹೋದ ವರ್ಷ ಮಾಡಿದ್ದು ಕುಕ್ಕರ್, ಈ ವರ್ಷ ಬಂದಿದ್ದೆ. ಅಮ್ಮನ್ ಗಿಫ್ಟ್ ತಗೊಂಡ್ರಿ. ಥ್ಯಾಂಕ್ ಯು. ನೋಡ್ದಾ ಆಸೆ ಇದೆ ತಪ್ಪ. ತೆಗಿ ತೋರ್ಸು. ಇಂಡಸ್ ವ್ಯಾಲಿ ಪ್ರಮೋಷನ್ ಅಲ್ಲಪ್ಪ, ಕಾಸು ಪೇ ಮಾಡೋನೆ. ದಯವಿಟ್ಟು ನೋಡ್ರಿ, ಕಾಸು ಪೇ ಮಾಡೋನೆ ನೋಡ್ರಿ. ನಾನೇನ್ ಪ್ರಮೋಷನ್ ಮಾಡ್ತಾ ಇಲ್ಲ ನೋಡ್ರಿ. ದುಡ್ಡು ಕೊಟ್ಟವನೆ. 3,800 ರೂಪಾಯಿ ಕೊಟ್ಬಿಟ್ಟು ನಾನು ತಗೊಂಡಿದ್ದೀನಿ ಇವಾಗಿದ್ದು. ಸೊ ಇದನ್ನ ಅನ್ಬಾಕ್ಸ್ ಮಾಡೋಣ. ನಮ್ಮ ಅಮ್ಮಂಗೆ ನೀವು ನನ್ನ ಬ್ಲಾಗ್ ನೋಡಿರ್ಬೇಕು ಗೈಸ್. ಹೆಂಗ್ ಗೊತ್ತಾ, ನಾವು ಅಮ್ಮಂಗೆ ಹೇಳಿದೆ 2025 ಮುಗೀತಿದೆ, ನಿಂಗೆ ಏನ್ ಬೇಕೋ ತಗೊಂಡು ಹೇಳಿದೆ. ನಮ್ಮ ಅಮ್ಮ ಇಲ್ಲಿ ಬುಕ್ ಮಾಡಿದ್ರು. ನೀವು ಆ ಬ್ಲಾಗ್ ನೋಡಿದ್ರೆ ಅಂದ್ರೆ ಒಂದ್ಸರಿ ಆ ಬ್ಲಾಗ್ ನೋಡ್ಕೊಂಬನ್ನಿ. ಬರ್ರಿ ಇಲ್ಲಿ ಮದರ್ ಇಂಡಿಯಾ ಅವರೇ. ಬಹುದಿನದ ಆಸೆ, ನಿನ್ನ ಬಹುದಿನದ ಆಸೆ ತೀರಿಸಿದ್ಯಾ? ಎಲ್ಲಾ ಬ್ಲಾಗ್ಗಳಲ್ಲಿ ಎಲ್ಲಾರ ಮನೇಲಿ ನೋಡ್ತಾ ಇದ್ವಿ. ಬಾಸ್ಕೆಟ್ ತರೋದು, ಓಪನ್ ಮಾಡೋದು, ಪಾತ್ರೆಗಳು ನೋಡೋದನ್ನ. ಇವತ್ ನಮ್ಮ ಮನೇಲೆ ತರ್ಸ್ಕೊಂಡ್ಬಿಟ್ಟಿರೋದು ನೋಡು, ಖುಷಿ ಆಗ್ತಿದೆ.
ಎಷ್ಟೊಂದು ಪಾತ್ರೆ ಐತೆ ನಾವು ಅಮ್ಮ ಖುಷಿ ಆಗ್ತಾ ಇಲ್ಲ, ಹೊಸ ಪಾತ್ರೆ ಬಿಟ್ಟು ಖುಷಿ ಆಗ್ಬೇಕು. ಪಾತ್ರೆಗಳು ಎಲ್ಲಾನು ಖುಷಿನೇ. ನಾನು ಬೆಂಗಳೂರು ಬಂದಾಗಿಂದ ಇಲ್ಲಿ ಗಂಟೆ ಎಷ್ಟು ಪಾತ್ರೆ ತಗೊಂಡು ಅಷ್ಟು ಮಾಡಿದೀನಿ. ಯಾವ್ದು ಚಿಕ್ಕ ಚಿಕ್ಕದು ಕೂಡ ಇಟ್ಟಿದ್ದೀನಿ. ಒಟ್ಟಿನ ಹೊಸದಾಗಿ ಬಂದಾಗ ಒಂಥರ ಖುಷಿ ಅಲ್ವಾ? ಥ್ಯಾಂಕ್ ಯು ಪುಟ್ಟ, ಖುಷಿ ನೋಡ್ರಿ ಗೈಸ್, ನಮ್ಮ ಕೇಳ್ತೀವಿ ಪಾತ್ರೆ ಇದೆ, ಇದ್ರಲ್ಲಿ ಅದೇನ್ ಮಾಡ್ಕೊಡ್ತೀವಿ ಹೇಳೋಣ ನಂಗೆ ಗೊತ್ತಿಲ್ಲ. ಮಾಡಿ ತಗೊಳಮ್ಮ ಇನ್ನ ಪಾತ್ರೆ ವಾವ್, ಹೆಂಗಿದೆ ಪುಟ್ಟ? ತಲೆ ಕಣಮ್ಮ, ಸೂಪರ್ ಆಗೈತೆ. ಇದರಲ್ಲಿ ನಿಮಗೆ ಫಸ್ಟ್ ಸ್ವೀಟ್ ಮಾಡ್ಕೊಡ್ತೀನಿ. ಸ್ವೀಟ್ ಏನ್ ಸ್ವೀಟ್ ಮಾಡ್ಕೊಡ್ತೀಯಾ? ಶುಗರ್ಲೆಸ್ ಸ್ವೀಟ್. ಓಕೆ. ಇದೇನಿದು? ಕಾಫಿ ಮಾಡಕ್ಕ, ಟೀ ಮಾಡಕ್ಕ? ಹಾಲು ಕಾಯಿಸೋದು, ಓಟ್ಸು, ಇದು ಇದೇನಪ್ಪ ಅದು ನೀನ್ ಮಾಡ್ತೀಯಲ್ಲ ರಾಗಿ ಸರಿ ಸರಿ, ಅದೆಲ್ಲ ಮಾಡ್ಬೋದು. ಇದೇ ಪ್ಯಾನ್. ಏನ್ ಪ್ಯಾನ್ ಅದು? ಫ್ರೈಯಿಂಗ್ ಪ್ಯಾನ್. ಫ್ರೈಯಿಂಗ್ ಪ್ಯಾನ್ ಅಂತ ಗೈಸ್. ನಾನು ನಿನ್ನ ಹತ್ರ ಕೇಳ್ತಾ ಇದ್ದಿದ್ದು. ಇದ್ರದ್ದು ಏನ್ ಮಾಡ್ಕೊಡ್ತೀಯಾ? ಪ್ರೀಮಿಯಂ ಆಗೈತೆ. ಇದು ವೆಯ್ಟ್ ನೋಡು, ಚೈ ಇದು ವೆಯ್ಟ್ ಚೆನ್ನಾಗಿದೆ. ಏನ್ ಗೊತ್ತಾ, ನೀನ್ ತೋರ್ಸ್ದಾಗ ಇವ್ ಮೂರೇ ನಾವು ತೋರ್ಸಿದ್ ನಿನಗೆ. ಆಮೇಲೆ ಅದ್ರ ಜೊತೆಲಿ ಇದು ಒಂದು ಬುಕ್ ಮಾಡ್ಕೊಂಡ್ಬಿಟ್ಟೆ. ಅದ್ ಯಾವ ಗ್ಯಾಪ್ ಅಲ್ಲಿ ಬುಕ್ ಮಾಡ್ಕೊಂಡ್ರ? ಇಲ್ಲ, ಆಕ್ಚುಲಿ ಏನ್ ಗೊತ್ತಾ, ನೀನ್ ತೋರ್ಸ್ದಾಗ ಬುಕ್ ಮಾಡಿದಿದ್ದು ಯಾಕೋ ಕ್ಯಾನ್ಸಲ್ ಆಗೋಯ್ತು. ಮತ್ತೆ ನಂಗೆ ಕ್ಯಾನ್ಸಲ್ ಆಯ್ತು ಕಣಮ್ಮ, ಮತ್ತೆ ಇನ್ನೊಂದ್ಸಲಿ ಬುಕ್ ಮಾಡ್ತಿದ್ದೀನಿ ಅಂದೆ. ಇದೇ ಇನ್ನೂ ನೋಡ್ತೀನಿ ಅಂದ್ಬಿಟ್ಟು ಅವಾಗ ಅದೇ ಅನ್ಕೊಂಡೆ ಗೈಸ್, 2600 ರೂಪಾಯಿ ಎಕ್ಸ್ಟ್ರಾ ಆಗಿದ್ದು, 3800 ಆಯ್ತಲ್ಲ, ಹೆಂಗಪ್ಪ ಅಂತ ಅನ್ಕೊಂಡೆ. ನಾನೇನೋ ಮೋಸ್ಟ್ಲಿ ನಾನು ಅವತ್ತು ಮಿಸ್ಟೇಕ್ ಮಾಡ್ಕೊಂಡಿರ್ಬೇಕು ಅಂತ ಅನ್ಕೊಂಡು ನೋಡಿದ್ರೆ ನಾವು ಅಮ್ಮ ಎಕ್ಸ್ಟ್ರಾ ಬುಕ್ ಮಾಡ್ಕೊಂಡ್ರೆ ಗೈಸ್. ಐರಂದ ಹೆಂಗಿದೆ ನೋಡಿದ್ರು, ಹೆವಿ ತೂಕ ಇದೆ ಗೈಸ್. ಇದು ಮಾತ್ರ ಅಪ್ಪ ಹೆವಿ ತೂಕ ಇದೆ. ಇದ್ರಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನೋದ್ರೆ ಆರೋಗ್ಯಕ್ಕೆ ಒಳ್ಳೇದು, ಕಬ್ಬಿಣಾಂಶ ಇರುತ್ತೆ. ಇರೋದಕ್ಕೋಸ್ಕರ ಇದು ತುಂಬಾ ಕಡೆ ಇದೆ ಬಿಡ. ಇದ್ರಲ್ಲಿ ನಾವು ಎಣ್ಣೆ ಫ್ರೈ ಮಾಡ್ತೀವಿ. ಏನಾದ್ರು ಮಾಡಿದ್ರೆ ಗ್ಯಾಸ್ ಖಾಲಿ ಆಯ್ತದ ಪಕ್ಕ. ಯಾಕೆ? ಒಂದ್ಸತಿ ಬಿಸಿ ಕಾಯಕ್ಕೆ ಎಷ್ಟೊತ್ತು ಬೇಕು ಗೊತ್ತಾ? ಇಲ್ಲ, ಒಂದ್ಸತಿ ಬಿಸಿ ಇದ್ದ ತನಕ ಅಷ್ಟೇನೆ, ಆಮೇಲೆ ಸಣ್ಣ ಸಿಮ್ಮಲ್ಲಿ ಇಟ್ರೋದನ್ನು ಬಿಸಿ ಇರುತ್ತೆ. ಆದ್ರೂ ಇದು ಬಿಸಿ ಆಗಕ್ಕೆ ಎಷ್ಟೊತ್ತು ಬೇಕಮ್ಮ? ಆರೋಗ್ಯಕ್ಕೆ ಒಳ್ಳೇದಲ್ವಾ, ಅದಕ್ಕೋಸ್ಕರ ತರ್ಸ್ಕೊಂಡಿರೋದು. ಹೆವಿ ತೂಕ ಆಯ್ತು ಆಕ್ಚುಲಿ. ಅರೆ ಚೆನ್ನಾಗಿದೆ ಕಣಮ್ಮ. ಥ್ಯಾಂಕ್ ಯು. ಖುಷಿ ಆಯ್ತಾ ನಿಂಗೆ? ನೋಡಿ ನನ್ ಮುಖನ ಗೈಸ್, ಅಮ್ಮ ಫುಲ್ ಮಗದಲ್ಲಿ ಮಂದಾಸ ತುಂಬಿ ಹರಿತಿದೆ ಗೈಸ್. ಕಿತ್ತಾಡ್ತಿದ್ರು. ಏಯ್ ಅಮ್ಮ ಮಗನ ಕಿತ್ತಾಡ್ಬೇಕು ಕಣೆ, ಹಂಗೇನೆ. ಯಾವಾಗಲೂ ನನ್ನತ್ತ ಇರಬಾರ್ದು. ಗೈಸ್ ಇದಕ್ಕೂ ಆಯ್ತದೆ. ಚೆನ್ನಾಗಿದೆ, ಇದಕ್ಕೂ ಆಯ್ತದೆ. ಎರಡಕ್ಕೂ ಆಗುತ್ತೆ. ಇದರಲ್ಲಿ ಫಸ್ಟ್ ಪುಟ್ಟಿಗೆ ಪನ್ನೀರ್ ಫ್ರೈ ಮಾಡ್ಕೊಡ್ತೀನಿ. ಹಾಲು ಕುಸ್ತೀನಿ, ಹಾಲು ಕುಸ್ತೀನಿ ಇದ್ರಲ್ಲಿ. ಓಕೆ, ಆಮೇಲೆ ನಿಂಗೆ ಪನ್ನೀರ್ ಫ್ರೈ ಮಾಡ್ಕೊಡ್ತೀನಿ. ಸರಿ, ಆಮೇಲೆ ಇದ್ರಲ್ಲಿ ನಿನ್ಗೆ ಓಟ್ಸ್ ಉಪ್ಪಿಟ್ಟು ಮಾಡ್ಕೊಡ್ತೀನಿ. ಓಕೆ, ಆಮೇಲೆ ಇದು ನಾನ್ ಮಾಡ್ಕೊಂತೀನಿ, ಅದಕ್ಕೆ ನಾನೇ ಮಾಡ್ಕೊತೀನಿ. ಗೈಸ್ ಏನ್ ಗೊತ್ತಾ, ಕುಶಾನಿ ಕೂಡ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹಿಂಗ್ ಅಳ್ತಿದ್ಲು. ಈ ಕೋಕೋ ಮೇನ್ ಹಾಕಿ ಬಿಟ್ಬಿಡ್ತಿದ್ವಿ. ಓಕೆ, ನಾ ಕೋಕೋ ಮೇನ್ ಹಾಕಿದ್ರೆ ಮಕ್ಳು ಸೈಲೆಂಟ್ ಆಗ್ಬಿಡ್ತಾರೆ ಗೈಸ್. ಇವನು ಕೂಡ ಹಂಗೇನೆ ಕೋಕೋ ಮೇನ್ ಹಾಕ್ಬಿಟ್ಟು ಸೈಲೆಂಟ್ ನೋಡ್ಕೊಂಡು ಅವನೇ ಇಷ್ಟ ಕಯ 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 ಅಂತಿದ್ದ. ಪಾರ್ಸಲ್ ಮೇಲೆ ಪಾರ್ಸಲ್ ಗೈಸ್ ನಮ್ಮ ಮನೆಗೆ ಇವತ್ತು ಎಷ್ಟು ಪಾರ್ಸಲ್ ಬಂತು ಅಂತಂದ್ರೆ 4 ಪಾರ್ಸಲ್ ಹೋಗ್ಬಿಟ್ಟಿದೆ. ಇವಾಗ ಇದೇ ಬನ್ನಿ ಇನ್ನೊಂದು ಇದ್ದು ಅನ್ಬಾಕ್ಸ್ ಮಾಡ್ತೀನಿ ಇವಾಗ. ಇವತ್ತು ಲಂಚ್ಗೆ ಸಾಂಬಾರು, ಪಲ್ಯ, ಚಪಾತಿ ಮತ್ತೆ ಸೌತೆಕಾಯಿ. ಬಾರ 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 ಮಗ ಬಾರ 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 ಮಗ ಬಾರ. ವೆರಿ ಗುಡ್ ಕಣ, ವೆರಿ ಗುಡ್. ಹಿಂಗಿರ್ಬೇಕು ಕಣ್ರ ಮಕ್ಳು. ಇವಾಗ ಯುವಕರೆಲ್ಲ ಹಿಂಗಿರ್ಬೇಕು ಕಣ್ರ. ಓ ಮುಂದೆ ಹೋಗ, ಮುಂದೆ ಹೋಗ. ಓ ಹೋಗು ಹೋಗು ಹೋಗ. ನೋಡಿ ಗೈಸ್, ನನ್ನ ತಟ್ಟೆ ಚಳಿ ಬಿಸಾಕ್ತಾನೆ ಇವಾಗ ಬಂದ್ರೆ ಅವನು. ಆ ಕಡೆ ಹೋಗ ಮಗ ಪ್ಲೀಸ್ ಕಣ, ಊಟ ಮಾಡ್ತಾ ಇದೀನಿ. ಆ ಕಡೆ ಹೋಗೋ ಪ್ಲೀಸ್ ಕಣ, ಪ್ಲೀಸ್. ಗುಣ ಗುಣ ಊಟ ಮಾಡ್ತೀನಿ. ಆ ಕಡೆ ಹೋಗು. ಊಟದ ಮೇಲೆ ಬಂದ್ಬಿಡಿ, ಆಮೇಲೆ ಆ ಕಡೆ ಹೋಗು. ಆಮೇಲೆ ಬಾ. ಓಕೆ ಗೈಸ್, ನಮ್ಮ ಮನೆಗೆ ಅದು ಹೊಸ ಹುಡುಗಿ ಬಂದಿಲ್ಲ ಗೈಸ್. ಹೊಸ ಹುಡುಗಿ ಬಂದವಳೆ. ಇಲ್ಲಿ ನೋಡಿ ಗೈಸ್, ನಮ್ಮ ಅಕ್ಕ ಯಾರೋ ಹೊಸ ಹುಡುಗಿ ತರ ಕಾಣಿಸ್ತವಳೆ. ಫಸ್ಟ್ ಟೈಮ್ ಆಫ್ಟರ್ ಸೋ ಲಾಂಗ್ ಟೈಮ್ ನಮ್ಮ ಅಕ್ಕ ನಾನು ಈ ಥರ ನೋಡ್ತಿರೋದನ್ನು. ಅವಳು ಮುಂಚೆ ಕಾಲೇಜ್ ಟೈಮಲ್ಲಿ ಮತ್ತೆ ಸ್ಕೂಲ್ ಟೈಮಲ್ಲಿ ಮತ್ತೆ ಮದುವೆ ಆಗಿನ ಮುಂಚೆ ಹಿಂಗ್ ನೋಡ್ತಿದ್ದೆ ಅವಳನ್ನ. ಅದಾದ್ಮೇಲೆ ಇವಾಗ ಅವಳನ್ನ ಈ ತರ ನೋಡ್ತಿದ್ದೆ ಜೀನ್ಸ್ ಪ್ಯಾಂಟ್ ಅಲ್ಲಿ. ಪಕ್ಕನಾ ಗೈಸ್? ಎಲ್ಲರೂ ಕಮೆಂಟ್ ಹಾಕಿ ನಮ್ಮ ಅಕ್ಕಂಗೆ ಬೈತಿದೆ ಗೊತ್ತಾ, ಏನಕ್ಕೆ ಯಾವಾಗ್ಲೂ ಅವಳು ಅಜ್ಜಿ ತರ ರೆಡಿ ಆಗ್ತಾಳೆ, ಯಾಕೆ ಅವಳು ರೆಡಿ ಆಗಲ್ಲ, ಯಾಕೆ ಅವಳು ಹಂಗೆ ಇರ್ತಾಳೆ, ಏನಕ್ಕೆ ಅಂತೀರಿ ಗೊತ್ತಾ? ಯಾಕೆತಿದ್ರಾ? ಇಲ್ಲ, ಆಕ್ಚುಲಿ ಏನ್ ಗೊತ್ತಾ, ಬಟ್ಟೆ ಎಲ್ಲ ನಂದು ಸೂಟ್ ಕೇಸು ಮತ್ತೆ ಬ್ಯಾಗ್ ಅಲ್ಲಿ ತುಂಬಿ ಆ ಕಡೆ ಮೂಲೆಯಲ್ಲಿ ಬಿಸಾಕ್ಬಿಟ್ಟಿದೀನಿ ಆಯ್ತಾ. ಇವಾಗ ಬಾಯಿ ತೋರಿಸ್ತೀನಿ ವಿಡಿಯೋಗೆ. ನೀನೇ ಇವ್ನು ಬೈದ್ಬಿಟ್ಟ, ಚೆನ್ನಾಗಿರೋ ಬಟ್ಟೆ ಹಾಕೋ ಎಲ್ಲ ಬೈತಾರೆ ಅಂತ. ಅದಕ್ಕೆ ತೆಗ್ದೆ ಚೆನ್ನಾಗಿ. ಇದನ್ನ ಅವಳು ಯಾವಾಗ ಡೆಲಿವರಿ ಆದ್ಲು ಗೊತ್ತಾ? ಡೆಲಿವರಿ ಇಲ್ಲ, ಪ್ರೆಗ್ನೆಂಟ್ ಸೀಮಂತ್ ಟೈಮಲ್ಲಿ ತಗೊಂಬಂದ್ ಮನೇಲಿ ಇಟ್ಟಿದ್ದು. ಅದನ್ನ ಮುಟ್ಟೆ ಇಲ್ಲ. ಅದನ್ನ ಬರೀ ಒಂದೆರಡು ನೈಟಿ ಒಂದೆರಡು ಚೂಡಿದಾರ ಅದನ್ನೇ ಹಾಕೊಂಡು ಓಡಿಸ್ತಿದ್ಲು. ಯಾಕಂದ್ರೆ ಅವಾಗ ಪಾಪ ಚಿಕ್ಕದಲ್ಲ, ಉಜ್ಜಿಕಕ್ಕ ಎಲ್ಲ ಮಾಡೋನು. ಸೊ ಅದಕ್ಕೆ ಈ ತರ ಬಟ್ಟೆಗಳೆಲ್ಲ ಹಾಕೊಂಡಾಗ ಉಜ್ಜಿಕಕ್ಕ ಮಾಡಿಸ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಹಳೇದ್ ಹಾಕೊಂತಿದ್ದೆ. ಇವಾಗ ನಾರ್ಮಲ್ ಆಗಿದೆ, 7 months ಅಲ್ಲ, ಅವ್ನು 6.5 months. ಸೊ ಇವಾಗ ಉಜ್ಜೆ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಬಾತ್ರೂಮ್ ಮಾಡ್ಬೇಕಾದ್ರೂ ನಿಲ್ಸ್ಕೊಂಡ್ ಮಾಡಿಸ್ತೀವಿ, ಅಭ್ಯಾಸ ಆಗಿತ್ತಲ್ಲ. ಅದಕ್ಕೆ ಇನ್ಮೇಲೆ ಇವಾಗ ಹಾಕೊಂತೀನಿ ಎದ್ಲೋಡ್. ಕ್ರೇಜಿ. ಸಗೈಸ್, ಇವಾಗ ನಮ್ಮ ಅಕ್ಕನೇನು ಆರ್ಡರ್ ಮಾಡೋಣ, ನೋಡೋಣ ಏನಂತ. ಏನ ಚೈತ್ರ ಇದು?
ಓ ಕ್ಯಾರಿ ಬ್ಯಾಗ ಇದು ಈ ಮುಂದೆ ಹಾಕೊಂಡು ಹಂಗೆ ಕುಣ್ಕೊಂಡು ಹೋಗೋದು. ಓ ನಂಗೆ ಇದು ಸಖತ್ ಅಂದ್ರೆ ತುಂಬಾ ಆಸೆ ಇತ್ತು ಕುಶಾನಿ ಟೈಮಲ್ಲಿ ತಗೋಬೇಕು ಅಂತ. ಹಾ. ಬಟ್ ಏನೋ ಮನ್ಸ್ ಬರ್ಲಿಲ್ಲ ತಗೋಬೇಕಂತ ಆಸೆ ಇತ್ತು, ಬಟ್ ಆಗ್ಲಿಲ್ಲ. ಇವನ್ದಲ್ಲಿ ತಗೊಳ್ಳೇಬೇಕು ಅಂತ ತಗೊಂಡೆ. ಸೂಪರ್ ಗೈಸ್, ಇದು ಕ್ಯಾರಿ ಬ್ಯಾಗು. ಸೊ ಇದನ್ನು ಕೂಣಿಸ್ಕೊಂಡು ಇನ್ ಮುಂದೆ ನಮ್ಮ ಅಕ್ಕ ಗುಣವನ್ನ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾಳೆ. ನೆಕ್ಸ್ಟ್ ಆಮೇಲೆ ನಿಮ್ ಮಕ್ಳು. ಇದೇ ಕೊಟ್ಬಿಡಿ ನಮ್ಮ ಮಕ್ಕಳಿಗೆ, ಈ ಕೊಟ್ಬಿಡಿದ್ದೇನೆ. ಎಷ್ಟು ಗೊತ್ತಾ ಇವೆಲ್ಲ ಎಲ್ಲ ಬೇಬಿ ಎಲ್ಲ ತರ್ಸಿರೋದು. ಕೊಡ್ಸೆ ನನಗೆ ಕೊಡಿದ್ನ. ನಿನ್ಗೇನು ಕೊಡ್ಲಿ? ಅಲ್ಲ ನಿನ್ ಮಗು ದೊಡ್ಡದಾದ್ಮೇಲೆ ನನಗೆ ಕೊಟ್ಬಿಡು, ನಾನು ಯೂಸ್ ಮಾಡ್ತೀನಿ ಅಷ್ಟೇ. ಸುಮ್ನೆ ನನಗೆ ವೇಸ್ಟ್ ಮಾಡ್ತೀಯಾ? ವಾಕರು ಎಲ್ಲ ನಂಗೆ ಕೊಟ್ಬಿಡು. ಎಲ್ಲ ನೀನೇ ಇಟ್ಕೊ. ಬಟ್ಟೆ ಏನೋ ಕೊಟ್ಬಿಡು ನಂಗೇನೆ. ಬಟ್ಟೆ ಆಯ್ತು, ನನಗಂತೂ ಆಟ ಸಾಮಾನುಗಳಿಗೆ, ಬಟ್ಟೆಗಳಿಗೆ ಮತ್ತೆ ಇಂಥದಕ್ಕೆಲ್ಲ ಕೊರತೆ ಆಗೈತೆ ನನ್ನ ಮಕ್ಳುಗಳು. ಯಾಕಂದ್ರೆ ಎಲ್ಲ ಇದೆ ನಮ್ಮ ಮನೇಲಿ. ಇದನ್ನ ಹಿಂಗ್ ಕಟ್ಕೊಂಡು ಹೋಗೋದಾ? ಹಾಕೊಳ್ಳೋದು. ಓಕೆ, ತಿರುಗು. ಹಾ, ಹಂಗ್ ಕುಣಿಸ್ಕೊಂಡು ಹೋಗೋದಾ? ಟೈಟ್ ಮಾಡ್ತೀನಿ ಅದು. ಸಪೋರ್ಟಿಗೆ ಇದಿದೆ. ಓಕೆ ಕುತ್ಕೋಬಹುದು ಸಪೋರ್ಟಿಗೆ. ಸೊ ಇದು ಬೆನ್ನು ಈ ಕಡೆ ಮಕ್ಕ ಮಾಡ್ಸ್ಕೊಂಡು ಕುತ್ಕೋಬಹುದು, ಹಿಂಗೆ ತಿರ್ಸ್ಕೊಂಡ್ರೆ ಕುಣಿಸ್ಕೊಬಹುದು. ಈಸಿ ಇದೆ, ಚೆನ್ನಾಗಿದೆ. ಕ್ಯಾಂಗ್ರೋ ತರ ಕಣೆ ಇದು. ಈ ಕ್ಯಾಂಗ್ರೋ ಎಲ್ಲ ಈಗ ಹೊಟ್ಟೆ ಒಳಗಡೆ ಕುಟ್ಕೊಂಡು ಹೋಗ್ತಾರಲ್ಲ, ಒಂಥರ ಪಾಕೆಟ್ ತರ. ಸೊ ಹಂಗೆ ಚೆನ್ನಾಗಿದೆ. ಕುತ್ಕೋಗ್ಬಿಟ್ಟು ಗುಣವ್ ಒಂದ್ಸರಿ ಕೂರ್ಸ್ಕೊಂಡ್ ತೋರಿಸ್ತೇನೆ. ಕುಣಿಸ್ಕೊಂಡ್ ಕೊಡ್ಸು. ಮತ್ತೊಂದು ಆರ್ಡರ್ ಬಂದಿದೆ ಗೈಸ್, ಇನ್ನೊಂದು. ಸೊ ಕುಶನಿ ಬರ್ಡೇಗೋಸ್ಕರ ಯಾರೋ ಕೊಟ್ಕೊಳ್ತಿರೋದು ಇದು. ಬರೇ ಇದನ್ನ ಅನ್ಬಾಕ್ಸ್ ಮಾಡೋಣ ಇವತ್ತೇನು. ಆರ್ಡರ್ ಮೇಲೆ ಆರ್ಡರ್ ನಮ್ಮ ಮನೆಗೆ. ಏನಿರ್ಬೋದು ನನ್ನ ಪ್ರಕಾರ ಗೊತ್ತಿಲ್ಲ, ಚೆಕ್ ಮಾಡೋಣ. ಕಿಚನ್ ಐಟಮ್ ತೆಗಿ ಮಾತಾಡ್ತಿಲ್ಲ, ಏನಿಲ್ಲ. ಖಾಲಿ ಬಾಕ್ಸ್ ಏನಾದ್ರು ಕೊಟ್ಟಿದಾರ? ಏನಿರ್ಬೋದು? ಇರಾ ನಾನ್ ತೆಗಿತೀನಿ. ಅಯ್ಯೋ ಇವಳೊಬ್ಳು ಗೈಸ್, ನನಗೆ ತೆಗ್ಬಿಡ್ಬೇಕು ಹಂಗೆ ಪಟ್ಪಟ್ ಅಂತ. ಇವೆಲ್ಲ ನನಗೆ ಇರಂಗಿಲ್ಲ, ಇರಿಟೇಷನ್ ನಂಗೆ ಇವೆಲ್ಲ ನೋಡೋದು. ಗಿಫ್ಟ್ ಎಲ್ಲ ಪ್ಯಾಕ್ ಆಗೈತೆ. ಅಂದ್ರೆ ಬಟ್ಟೆ ಇರ್ಬೇಕು ಅನ್ಕೋತೀನಿ. ಬಟ್ಟೆ ಓಹೋ ಕ್ರಾಕ್ಸು, ಕ್ರೇಜಿ ಕ್ರಾಕ್ಸ್ ಕೊಟ್ಕೊಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ಹೆಂಗೈತೆ? ಥ್ಯಾಂಕ್ ಯು ಗೈಸ್. ಆಯ್ತದ? ಹಾ, ಪಕ್ಕ ಆಗುತ್ತೆ. ಇದು ಇತ್ತೋರ್ಸು ಚಿಕ್ಕದಾಗುತ್ತಾ ಅಂತ. ಡೋಂಟ್ ವರಿ, ಗುಣವಿದ್ದಾನೆ. ಸೂಪರ್ ಆಗೈತೆ ಮಾತ್ರ. ಕ್ರೇಜಿ ಅಲ್ವಾ? ಚೆನ್ನಾಗಿದೆ, ಪಿಂಕ್ ಕಲರ್. ಥ್ಯಾಂಕ್ಸ್ ಅಮ್ಮ ನಿಮ್ ಕಡೆಯಿಂದ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಯಾರು ಕಳ್ಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕಲರ್ ಚೆನ್ನಾಗಿದೆ. ಎರಡು ಚೆನ್ನಾಗಿದೆ. ಥ್ಯಾಂಕ್ ಯು ಗೈಸ್. ನನಗೆ ಇನ್ನೊಂದು ಪಾರ್ಸಲ್ ಬಂದಿದೆ ಇವತ್ತು ನನಗೆ ಗೊತ್ತಿಲ್ಲ ನಮ್ಮ ಮನೆ ಯಾಕೆ ಇಷ್ಟೊಂದು ಪಾರ್ಸಲ್ ಬರ್ತಿದೆ ಅಂತ ಅನ್ಕೊಂತೀನೋ. ಇವತ್ತು ಪಾರ್ಸಲ್ ಒಂದು ಜೀನ್ಸ್ ಪ್ಯಾಂಟ್ ಆರ್ಡರ್ ಮಾಡಿದೆ. ಜೀನ್ಸ್ ಪ್ಯಾಂಟ್ ಬಂದಿದೆ. ಆರ್ಡರ್ ಮಾಡ್ಬಿಡು. ಇವಾಗ ನಂದೊಂದು ಡೌಟ್, ನೀನ್ ಆರ್ಡರ್ ಮಾಡ್ತೀಯಾ, ಅದು ಬರುತ್ತೆ ಅಂತ ಗೊತ್ತು, ಆದ್ರೆ COD ಯಾಕೆ ಕೊಡ್ತೀಯಾ? COD ಏನಕ್ಕೆ ಕೊಡ್ತೀನಿ ಅಂತಂದ್ರೆ, ಅಕಸ್ಮಾತ್ ನೋಡಿ ನಾನು ಫೋನ್ ರಿಸೀವ್ ಮಾಡಿದೆ ಅಂತಂದ್ರೆ ಈ ಪಾರ್ಸಲ್ ರಿಟರ್ನ್ ಮತ್ತೆ ಇವಾಗ ನಾನು ಆನ್ಲೈನ್ ಕ್ಯಾಶ್ ಮಾಡಿದ್ರೆ ಅದನ್ನ ವಾಪಸ್ ಬರುತ್ತಿಲ್ಲ ಡೌಟ್. ಅಕಸ್ಮಾತ್ ಆರ್ಡರ್ ಏನೋ ಇವಾಗ ಮಿಸ್ ಆಗಿ ಬೇರೆ ಕಡೆ ಹೊರಟೋಯ್ತು, ಬೇರೆ ಒಂದು ತಗೊಂಡ್ಬಿಟ್ಟ, ಅವನ ಏನ್ ಮಾಡ್ಲಿ? ಅದಕ್ಕೆ COD ಕೊಟ್ಬಿಡೋದಾ? COD ಕೊಟ್ರೆ ನಮ್ಮ ಮನೆಗೆ ಬರುತ್ತಲ್ಲ, ಅವ್ನು ಕೊಡ್ಬೋದು ಕಾಸು ಅಂತ. ಈಸಿ ಅಲ್ಲ ಕೊಡಕ್ಕೆ. ಕೊಡ್ಬೇಕು ಆ ಟೈಮ್. ಅದು ಏನಂದ್ರೆ ನೀನ್ ಇರೋ ಟೈಮಲ್ಲಿ ಬರೋದೇ ದರಿದ್ರ ಮಗನ್ ಪಾರ್ಸಲ್. ನೀನ್ ಇಲ್ದಿರೋ ಟೈಮಲ್ಲೇ ಪಾರ್ಸಲ್ಗಳು ಬರೋದು. ಗೈಸ್ ನೋಡಿ ಎಷ್ಟು ಬಿಲ್ಡಪ್ ಕೊಡ್ತಾರೆ ಅಂತಂದ್ರೆ, ನಾನು ಬಂದಿ ಅಷ್ಟು ವಾಪಸ್ ಅವಳು ಕಾಸು ಕಳಿಸ್ತೀನಿ, ಆದ್ರೂ ಬಿಲ್ಡಪ್ ತಗೋದು. ಏನೋ ಅವಳೇ ಕೊಡ್ಸೋದ್ರ ಬಿಲ್ಡಪ್ ತಗೊಂತೋಳ. ಎಲ್ಲ ಕೊಟ್ಟಿದ್ಯಾ ಗೈಸ್? ಯಾವ ಬಾಯಿಂದ ಹೇಳ್ತೀಯ ಗೈಸ್? ಟ್ರಾನ್ಸಾಕ್ಷನ್ ಬೇಕಾದ್ರೆ ತೋರಿಸ್ತೀನಿ ನಂದು, ಎಷ್ಟು ಸಲ ಕಳ್ಸಿದೀನಿ ಅವಳಿಗೆ. ಏನೋ ಒಂದ್ ಎರಡು ಪಾರ್ಸಲ್ ನೀನ್ ಕೊಟ್ಟಿಯಾ ಕಾಸು? ಬಂದಿದ್ದೆಲ್ಲ ನಾನೇ ಕೊಟ್ಟಿರೋದು. ಯಪ್ಪ ಗೈಸ್, ಬರೀ ಸುಳ್ಳಿ ಆರ್ಡರ್ ಬರ್ತಾ ನಮ್ಮ ಅಕ್ಕ. ಈ ಬಟ್ಟೆಗಳು ತೆಗೆದ್ಬಿಟ್ಟು ಚೀಲ ತುಂಬಟ್ ಮಾಡಕ್ ಬೇಡ, ಹೊಸ ಬರವೇ ಹಾಕೊಳ್ಳಿ ಅವನು. ಯಾಕಮ್ಮ? ಅವೇನು ಹಾಕೊಳ್ಳೋದ್ ಬೇಡ. ನೆಕ್ಸ್ಟ್ ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ಫಿಲ್ಟರ್ ಮಾಡೋದು. ಫಿಲ್ಟರ್ ಮಾಡ್ಲೇಬೇಕು. ಫಿಲ್ಟರ್ ಮಾಡ್ಬೇಕು. ಹೌದು. ಬೇರೆ ಕುಶಾನಿ, ಆ ಗಾಡಿ ಓಡಿಸ್ಬಾ. ನಿಂದು ಹೊಸ ಗಾಡಿ ತಂದ್ಕೊಡಿ. ಹೆಂಗ್ ಗೊತ್ತಾ ನಿಂಗೆ? ಈ ಗಾಡಿ ಓಡಿಸ್ಬಾ, ನಾನು ತೋರಿಸ್ತೀನಿ ಎಲ್ರಿಗೂ ತೋರಿಸ್ತೀನಿ ಬಾ ಇಲ್ಲಿ. ನೋಡ್ರಿ ಇವಾಗ ನಿಮ್ಗೆ ಬೆಳಿಗ್ಗೆ ಅಂದೇ ಗೊತ್ತಾ ತೋರಿಸಿ ಅಂತ. ಕುಶಾನಿ ಫಾಸ್ಟ್ ಆಗಿ ಓಡಿಸೋದು ನೋಡ್ರಿ, ಫಾಸ್ಟ್ ಆಗಿ ಓಡಿಸ್ತಾಳೆ. ಕುಶಾನಿ ಅಲ್ಲಿಂದ ಫಾಸ್ಟ್ ಬಾಮ್ಮ, ಅಲ್ಲಿಂದ ಫಾಸ್ಟ್ ಬಾ. ಕೊಡು, ನಾನು ಇಕ್ಕೊಳ್ತೀನಿ, ದುಡ್ಡು ಕೊಡು, ಇಟ್ಕೊಂಡಿರ್ತೀನಿ. ಕೊಡು, ನಾನು ಇಕ್ಕೊಡ್ತೀನಿ. ಆಮೇಲೆ ಮೇಲೆ ಇಕ್ಕು. ಬರ್ತೀಯಾ? ನಿನ್ಗ ಈಗ ಸಿಕ್ಕರೆ 5 ರೂಪಾಯಿ ನಿನ್ ಚಿಪ್ಸು ಮೊಟ್ಟೆ ನಿಂಗೆಲ್ಲ ಸಿಗುತ್ತೆ. ಅವೆಲ್ಲ ಸಿಕ್ಬಿಡುತ್ತೆ ನಿನ್ಗೆ 5 ರೂಪಾಯಿಗೆ. ಆಯ್ತು ಓಡ್ಸು ಫಾಸ್ಟ್. ಅಲ್ಲಿಂದ ಬಾ, ಅಲ್ಲಿಂದ ಫಾಸ್ಟ್ ಇಲ್ಲಿ ಬರ್ಬೇಕು ನೀನು. ನೋಡೋಣ ಅದೆಷ್ಟು ಫಾಸ್ಟ್ ಆಗಿ ಮತ್ತೆ ಹೋಗು. ಅದು ದೂರ ಇದೀನ ಬಾ. ಇರಿಟೇಟ್ ಆಗ್ಬಿಟ್ಟು ಓಕೆ ಅಂದ್ಬಿಟ್ಲು ಗೈಸ್. ಬಿಡ್ರಿ ಅಲ್ಲಿ ಬಾ. ಕುಶಾನಿ ಕಾಲ್ ಮೇಲೆ ಎತ್ಬೇಕು, ಕಾಲ್ ಮೇಲೆ ಎತ್ಕೊಂಡು ಹೋಗು.
ಹಂಗೆ ಹೋಗು ತಿರ್ಸ್ಕೊಂಡು ಗೈಸ್ ಫಾಸ್ಟಾಗಿ ಓಡಿಸ್ತಿದ್ಲು ಮುಂಚೆ. ಇವಾಗ ವೀಡಿಯೋ ಮಾಡ್ತೀನಿ ಅಂದ್ರೆ ಸ್ಲೋ ಓಡಿಸ್ತಾಳೆ. ಫಾಸ್ಟಿಗೆ ಬರಬೇಕು ಸರ್, ನೀವು ಫಾಸ್ಟಿಗೆ ಬಾ, ಫಾಸ್ಟ್ ಬಾ. ಕೆಳಬಿದ್ದಾವಲ್ಲ ಬಾಯಲ್ಲಿ ಸುಮ್ಮನೆ ಡೌ ಮಾಡ್ಬೇಡ. ಏನೋ ಓಡಿಸ್ತಾರೆ ಪರವಾಗಿಲ್ಲ, ನಿಮ್ಗೆ ಅದು ಅವ್ರು ಕರೆಕ್ಟಾಗಿ ತೋರಿಸಿಲ್ಲ. ಸೊ ಗೈಸ್ ಓಕೆ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಐ ಹೋಪ್ ನೀವು ಈ ಬ್ಲಾಗ್ನ ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ. ಅಕಸ್ಮಾತ್ ನೀವೇನು ಎಂಜಾಯ್ ಮಾಡಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ, ಅಲ್ಲಿಗೂ ನೋಡ್ತಾ ಇರಿ. ಸೈನಿಂಗ್ ಆಫ್, ಬಾಯ್. ಎಲ್ಲೂ ಹೋಗಲ್ಲ ಮಾಮ